ದ್ವೇಷಿಗಳನ್ನು ಮಾರ್ಗಚ್ಯುತನರಾಗಿ ಮಾಡುವುದೇ ಬುದ್ಧಾವತಾರದ ಉದ್ದೇಶ. ಭಾವಾರ್ಥ: ದೇವೋತ್ತಮ ಪರಮಪುರುಷನ ಶಕ್ತಿಪೂರ್ಣವಾದ ಅವತಾರವೇ ಭಗವಾನ್ ಬುದ್ಧನ ಅವತಾರ. ಬುದ್ಧನು ಗಯಾ ಪ್ರಾಂತ್ಯದಲ್ಲಿ ಬಿಹಾರ್ ಅಂಜನಾಳ ಮಗನಾಗಿ ಹುಟ್ಟಿದನು ಮತ್ತು ಅವನು ತನ್ನದೇ ಆದ ಅಹಿಂಸಾ ತತ್ವವನ್ನು ಬೋಧಿಸಿದನು. ವೇದ ಸಮ್ಮತವಾದ ಪ್ರಾಣಿ ಬಲಿಗಳನ್ನು ಕೂಡ ಅವನು ನಿಷೇಧಿಸಿದನು. ಭಗವಾನ್ ಬುದ್ಧನು ಅವತರಿಸಿದ ಸಮಯದಲ್ಲಿ ಜನಸಾಮಾನ್ಯರು ನಾಸ್ತಿಕರಾಗಿದ್ದರು. ಬೇರೆ ಎಲ್ಲದಕ್ಕಿಂತ ಪ್ರಾಣಿ ಮಾಂಸ ಅವರಿಗೆ ಹೆಚ್ಚು ಮುಖ್ಯವಾಗಿತ್ತು. ವೈದಿಕ ಯಜ್ಞಗಳ ನೆಪದಲ್ಲಿ ಪ್ರತಿಯೊಂದು ಸ್ಥಳವೂ ವಾಸ್ತವವಾಗಿ ಕಟುಕರ ಮನೆಯೇ ಆಗಿ ಹೋಗಿತ್ತು. ಯಾವುದೇ ನಿಯಂತ್ರಣವಿಲ್ಲದೆ ಪ್ರಾಣಿ ಹತ್ಯೆಯಲ್ಲಿ ಜನರು ತೊಡಗಿದ್ದರು. ಬಡ ಪಶುಗಳ ಮೇಲೆ ದಯೆ ತಾಳಿ ಭಗವಾನ್ ಬುದ್ಧನು ಅಹಿಂಸಾ ತತ್ವವನ್ನು ಬೋಧಿಸಿದನು. ತಾನು ವೇದ ತತ್ವಗಳನ್ನು ನಂಬುವುದಿಲ್ಲವೆಂದು ಹೇಳಿದನು. ಪ್ರಾಣಿ ಬಲಿಯಿಂದ ಉಂಟಾಗುವ ಮನೋವೈಜ್ಞಾನಿಕವಾದ ವಿರುದ್ಧ ಪರಿಣಾಮಗಳ ಬಗ್ಗೆ ಅವನು ಒತ್ತು ಕೊಟ್ಟು ಮಾತನಾಡಿದನು. ಭಗವಂತನಲ್ಲಿ ಶ್ರದ್ಧೆ ಇಲ್ಲದ ಕಲಿಯುಗದ ಅಲ್ಪಜ್ಞಾನಿಗಳು ಬುದ್ಧನ ತತ್ವವನ್ನು ಅನುಸರಿಸಿದರು. ಅಹಿಂಸೆ ಮತ್ತು ನೈತಿಕ ಶಿಸ್ತುಗಳ ಬಗ್ಗೆ ಅವರು ತತ್ಕಾಲಕ್ಕೆ ಶಿಕ್ಷಣ ಪಡೆದರು. ದೈವ ಸಾಕ್ಷಾತ್ಕಾರದ ಹಾದಿಯಲ್ಲಿ ಮುನ್ನಡೆಯಲು ಇವೇ ಆರಂಭದ ಹೆಜ್ಜೆಗಳು. ಬುದ್ಧನು ನಾಸ್ತಿಕರನ್ನು ಉದ್ದೇಶಪೂರ್ವಕವಾಗಿಯೇ ಮಾರ್ಗಚ್ಯುತನಾಗಿ ಮಾಡಿದನು. ಬುದ್ಧನ ತತ್ವಗಳನ್ನು ಅನುಸರಿಸಿದ ಅಂತಹ ನಾಸ್ತಿಕರು ದೇವರಲ್ಲಿ ನಂಬಿಕೆ ಉಳ್ಳವರಾಗಿರಲಿಲ್ಲ. ಆದರೆ ಭಗವಾನ್ ಬುದ್ಧನಲ್ಲಿ ಮಾತ್ರ ಅವರಿಗೆ ಪರಿಪೂರ್ಣ ಶ್ರದ್ಧೆ ಇತ್ತು. ಆ ಬುದ್ಧನಾದರೂ ಭಗವಂತನ ಅವತಾರವೇ ಆಗಿದ್ದನು. ಹೀಗಾಗಿ ದೇವರಲ್ಲಿ ನಂಬಿಕೆ ಇಲ್ಲದ ಜನರನ್ನು ಬುದ್ಧರ ರೂಪದಲ್ಲಿ ದೇವರನ್ನು ನಂಬುವಂತೆ ಮಾಡಲಾಯಿತು. ಅದೇ ಬುದ್ಧನ ದಯೆ. ಅವನು ದೈವ ಶ್ರದ್ಧೆ ಇಲ್ಲದವನು ತನ್ನಲ್ಲಿ ಶ್ರದ್ಧೆ ಹೊಂದುವಂತೆ ಮಾಡಿದನು. ಭಗವಾನ್ ಬುದ್ಧನ ಅವತಾರಕ್ಕೆ ಮುಂಚೆ ಪ್ರಾಣಿ ಬಲಿಗಳನ್ನು ಕೊಡುವುದು ಸಮಾಜದ ಅತ್ಯಂತ ಪ್ರಧಾನ ಲಕ್ಷಣವಾಗಿತ್ತು. ಇಂತಹ ಪ್ರಾಣಿ ಹತ್ಯೆಯನ್ನು ಜನರು ವೈದಿಕ ಯಜ್ಞಗಳೆಂದು ಸಮರ್ಥಿಸುತ್ತಿದ್ದರು. ಅಧಿಕೃತ ಗುರು ಶಿಷ್ಯ ಪರಂಪರೆಯ ಮೂಲಕ ವೇದಾಧ್ಯಯನ ಮಾಡದಿರುವ ಸಂದರ್ಭದಲ್ಲಿ ವೇದಗಳನ್ನು ಸಾಮಾನ್ಯ ಓದುಗರು ಅದರ ಅಲಂಕಾರಿಕ ಭಾಷೆಯಿಂದ ದಾರಿ ತಪ್ಪುತ್ತಾರೆ. ಭಗವದ್ಗೀತೆಯಲ್ಲಿ ಅಂತಹ ಮೂರ್ಖ ವಿದ್ವಾಂಸರ ಬಗ್ಗೆ ಅವಿಪಿಸ್ಥಿತ ಟೀಕೆಯನ್ನು ಮಾಡಲಾಗಿದೆ. ವೇದ ಸಾಹಿತ್ಯದ ಮೂರ್ಖ ಪಂಡಿತರು ಆಧ್ಯಾತ್ಮಿಕ ಸಂದೇಶವನ್ನು ಗುರು ಶಿಷ್ಯ ಪರಂಪರೆಯ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮೂಲಗಳಿಂದ ಗ್ರಹಿಸಲು ಎಚ್ಚರ ವಹಿಸದಿದ್ದರೆ ನಿಶ್ಚಯವಾಗಿಯೂ ಅವರು ದಾರಿ ತಪ್ಪುತ್ತಾರೆ. ಅಂತಹವರಿಗೆ ವಿದ್ಯುಕ್ತ ಆಚರಣೆಗಳೇ ಸರ್ವಸ್ವವೆನಿಸುತ್ತದೆ. ಅವರಿಗೆ ಆಳವಾದ ಜ್ಞಾನವಿರುವುದಿಲ್ಲ. ಭಗವದ್ಗೀತೆಯ 15.15 ಪ್ರಕಾರ ವೇದೇಶ್ಚ ಸರ್ವೇ ರಹಮೇವ ವೇದ್ಯ. ವೇದಗಳ ಇಡೀ ವ್ಯವಸ್ಥೆಗಳ ಉದ್ದೇಶ ದೇವೋತ್ತಮ ಪರಮಪುರುಷನ ಕಡೆಗೆ ಒಬ್ಬ ವ್ಯಕ್ತಿಯನ್ನು ಕ್ರಮಕ್ರಮವಾಗಿ ಕರೆದೊಯ್ಯುವುದು. ವೇದ ಸಾಹಿತ್ಯದ ಪ್ರಧಾನ ವಸ್ತುವೇ ದೇವೋತ್ತಮ ಪರಮಪುರುಷ, ಜೀವಾತ್ಮ, ಐಕ ಜಗತ್ತು ಇವುಗಳನ್ನು ಮತ್ತು ಇವುಗಳ ಅಂತಃ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು. ಅಂತಹ ಸಂಬಂಧವನ್ನು ಗ್ರಹಿಸಿದ ಮೇಲೆ ಆ ಸಂಬಂಧದ ಚಟುವಟಿಕೆ ಪ್ರಾರಂಭವಾಗುತ್ತದೆ. ಆ ಪ್ರಕ್ರಿಯೆಯ ಪರಿಣಾಮವಾಗಿ ದೇವೋತ್ತಮ ಪರಮಪುರುಷನ ಮತ್ತೆ ಸೇರುವ ಬಗ್ಗೆ ಜೀವನದ ಪರಮೋದ್ದೇಶ ಸರಳವಾಗಿ ಈಡೇರುತ್ತದೆ. ದುರಾದೃಷ್ಟವತ್ ಅನಧಿಕೃತ ವೈದಿಕ ವಿದ್ವಾಂಸರು ಶುದ್ಧೀಕರಣ ಆಚರಣೆ ವಿಧಿಗಳಿಗೆ ಕಟ್ಟು ಬೀಳುತ್ತಾರೆ. ಆದ್ದರಿಂದ ಅವರ ಸಹಜವಾದ ಉದ್ಧಾರ ಮಾರ್ಗಕ್ಕೆ ತಡೆಯುಂಟಾಗುತ್ತದೆ. ದಾರಿ ತಪ್ಪಿದ ನಾಸ್ತಿಕರ ಪ್ರವೃತ್ತಿಯ ವ್ಯಕ್ತಿಗಳಿಗೆ ಭಗವಾನ್ ಬುದ್ಧನು ಈಶ್ವರ ತತ್ವದ ಮೂರ್ತ ರೂಪ. ಆದ್ದರಿಂದ ಬುದ್ಧನು ಪ್ರಾಣಿ ಹತ್ಯೆಯ ಅಭ್ಯಾಸವನ್ನು ಮೊದಲು ಪ್ರತಿಬಂಧಿಸಬೇಕೆಂದು ಅಪೇಕ್ಷಿಸಿದನು. ಭಗವದ್ಧಾಮಕ್ಕೆ ಮರಳುವ ಮಾರ್ಗದಲ್ಲಿ ಪ್ರಾಣಿ ಹಂತಕರು ಅಪಾಯಕಾರಿ ಆಚರಣೆಗಳಾಗಿದ್ದಾರೆ. ಪ್ರಾಣಿ ಹಂತಕರಲ್ಲಿ 2 ಬಗೆಯವರಿದ್ದಾರೆ. ಆತ್ಮವನ್ನು ಕೆಲವು ಬಾರಿ ಅಥವಾ ಜೀವಿ ಎಂದು ಕರೆಯಲಾಗುತ್ತದೆ. ಆದುದರಿಂದ ಪ್ರಾಣಿಗಳನ್ನು ಕೊಲ್ಲುವುದು ಮತ್ತು ಆತ್ಮದ ಅಸ್ತಿತ್ವವನ್ನು ಕಳೆದುಕೊಂಡವರು ಇಬ್ಬರೂ ಪಶುಘಾತಕರೇ. ದೇವೋತ್ತಮ ಪರಮಪುರುಷನ ಆಧ್ಯಾತ್ಮಿಕ ಸಂದೇಶವು ಕೇವಲ ಪಶುಘಾತಕರಿಗೆ ಮಾತ್ರ ರುಚಿಸಲಾರದು ಎಂಬುದಾಗಿ ಪರೀಕ್ಷಿತ ಮಹಾರಾಜನು ಹೇಳಿದ್ದಾನೆ. ಆದ್ದರಿಂದ ಜನಗಳು ದೇವೋತ್ತಮ ಪರಮಪುರುಷನ ಮಾರ್ಗದಲ್ಲಿ ಬೇಕೆಂದರೆ ಅವರು ಮೊಟ್ಟ ಮೊದಲು ಪ್ರಾಣಿ ಹತ್ಯೆಯ ಅಭ್ಯಾಸವನ್ನು ಕೈಬಿಡುವಂತೆ ಬೋಧಿಸಬೇಕು. ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೂ ಪ್ರಾಣಿ ಹತ್ಯೆಗೂ ಯಾವುದೇ ರೀತಿಯ ಸಂಬಂಧವಿಲ್ಲವೆಂದು ಹೇಳುವುದು ಪರಮ ಮೂರ್ಖತನ. ಪ್ರಾಣಿ ಹತ್ಯೆ ಮತ್ತು ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಇವು ಪರಸ್ಪರ ಸಂಬಂಧವಿಲ್ಲದವು ಎಂಬ ಅಪಾಯಕಾರಿ ಸಿದ್ಧಾಂತವೇ ಕಾರಣವಾಗಿ ಅನೇಕ ಹುಸಿ ಸನ್ಯಾಸಿಗಳು ಕಲಿಯುಗದ ಪ್ರಭಾವದಿಂದ ಉದ್ಭವಿಸಿ ವೇದಗಳ ಮುಸುಕಿನಲ್ಲಿ ಪ್ರಾಣಿ ಹತ್ಯೆಯನ್ನು ಬೋಧಿಸುತ್ತಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಮತ್ತು ಮೌಲಾನಾ ಚಂದ್ ಕಾಜಿ ಸಾಹೇಬ್ ಇವರ ನಡುವೆ ನಡೆದ ಸಂವಾದದಲ್ಲಿ ಈ ವಿಷಯ ಈಗಾಗಲೇ ಚರ್ಚಿತವಾಗಿದೆ. ವೇದಗಳಲ್ಲಿ ಹೇಳಲಾಗಿರುವ ಪಶುಬಲಿಯು ಕಸಾಯಿಖಾನೆಯ ನಿರಂಕುಶ ಪ್ರಾಣಿ ಹತ್ಯೆಯಿಂದ ಭಿನ್ನವಾದುದು. ವೈದಿಕ ವಿದ್ವಾಂಸರೆಂದು ಕರೆಸಿಕೊಳ್ಳುವವರು ಅಥವಾ ಅಸುರರು ವೇದಗಳಲ್ಲಿ
ಪ್ರಾಣಿ ಹತ್ಯೆಯ ದೃಷ್ಟಾಂತವನ್ನು ಎತ್ತಿ ಹಿಡಿದರು. ಆದ ಕಾರಣವೇ ಭಗವಾನ್ ಬುದ್ಧನು ಮೇಲ್ನೋಟಕ್ಕೆ ವೇದಗಳ ಸಾರ್ವಭೌಮತ್ವವನ್ನು ತಿರಸ್ಕರಿಸಿದನು. ಜನಗಳು ಪ್ರಾಣಿ ಹತ್ಯೆಯ ಅಭ್ಯಾಸದಿಂದ ಪಾರು ಮಾಡಲು ಮತ್ತು ಬಡಪಾಯಿ ಪ್ರಾಣಿಗಳು ಹತ್ಯೆಯಾಗದಂತೆ ಕಾಪಾಡಲು ಭಗವಾನ್ ಬುದ್ಧನು ವೇದಗಳನ್ನು ತಿರಸ್ಕರಿಸಿದನು. ಜಾಗತಿಕ ಭ್ರಾತೃತ್ವ, ಶಾಂತಿ, ನ್ಯಾಯ ಮತ್ತು ಸಮಾನತೆಯ ಮಾತನಾಡುತ್ತಲೇ ಜನರು ತಮ್ಮ ಸೋದರ ಜೀವಿಗಳಾದ ಪ್ರಾಣಿಗಳ ಹತ್ಯೆಯಲ್ಲಿ ತೊಡಗುತ್ತಾರೆ. ಪ್ರಾಣಿಗಳ ಹತ್ಯೆ ನಡೆಯುತ್ತಿರುವಾಗ ನ್ಯಾಯ ಎಂಬುದು ಸಾಧ್ಯವಿಲ್ಲ. ಆದುದರಿಂದಲೇ ಭಗವಾನ್ ಬುದ್ಧನು ಪ್ರಾಣಿ ಹತ್ಯೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಅಪೇಕ್ಷೆ ಪಟ್ಟನು. ಹೀಗೆ ಮಾಡಿದ್ದರಿಂದ ಆತನ ಅಹಿಂಸಾ ತತ್ವವು ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಹೊರದೇಶದಲ್ಲೂ ಪ್ರಚಾರ ಪಡೆಯಿತು. ವಾಸ್ತವವಾಗಿ ಭಗವಾನ್ ಬುದ್ಧನ ತತ್ವಗಳನ್ನು ನಾಸ್ತಿಕ ತತ್ವಗಳೆಂದು ಗುರುತಿಸಲ್ಪಟ್ಟಿವೆ. ದೇವೋತ್ತಮ ಪರಪುರುಷನನ್ನು ಅವನು ನಂಬುವುದಿಲ್ಲ. ಬೌದ್ಧ ಧರ್ಮವು ವೇದಗಳ ಸಾರ್ವಭೌಮತ್ವವನ್ನು ನಿರಾಕರಿಸುವುದೇ ಅದಕ್ಕೆ ಕಾರಣ. ಆದರೆ ಇದು ಭಗವಂತನು ವಾಸ್ತವವಾಗಿ ಮುಚ್ಚಿಡುವ ಉಪಾಯ ಕ್ರಿಯೆ ಮಾತ್ರ. ಭಗವಾನ್ ಬುದ್ಧನು ದೇವೋತ್ತಮ ಪರಮಪುರುಷನ ಅವತಾರವಾಗಿದ್ದಾನೆ. ಹಾಗಿರುವಾಗ ವೇದ ಜ್ಞಾನದ ಮೂಲ ಪ್ರತಿಪಾದಕನೇ ಆತ. ಅವನು ವೈದಿಕ ತತ್ವಗಳನ್ನು ನಿರಾಕರಿಸುವುದು ಸಾಧ್ಯವೇ ಇಲ್ಲ. ಆದರೆ ಅವನು ವೇದಗಳ ಮೇಲೆ ನಿರಾಕರಿಸಲು ಕಾರಣ ಸುರದ್ವಿಷರು ಅಥವಾ ಅಸುರರು ದೈವಭಕ್ತರ ಯಾವತ್ತಿನ ವೈರಿಗಳಾಗಿದ್ದು ವೇದ ಗ್ರಂಥಗಳ ಆಧಾರದಿಂದಲೇ ಗೋಹತ್ಯೆ ಮತ್ತು ಪ್ರಾಣಿ ಹತ್ಯೆಯನ್ನು ಸಮರ್ಥಿಸುತ್ತಿದ್ದರು. ಈಗ ಇದೇ ಕೆಲಸವನ್ನು ಆಧುನೀಕರಣಗೊಂಡ ಸನ್ಯಾಸಿಗಳು ಮಾಡುತ್ತಿದ್ದಾರೆ. ಅದಕ್ಕಾಗಿಯೇ ಭಗವಾನ್ ಬುದ್ಧನು ವೇದಗಳ ಸಾರ್ವಭೌಮತ್ವವನ್ನು ಸಾರಾಸಗಟಾಗಿ ತಿರಸ್ಕರಿಸಬೇಕಾಗಿ ಬಂತು. ಇದೊಂದು ಕೇವಲ ತಾಂತ್ರಿಕ ಉಪಾಯ. ಹಾಗಲ್ಲವಾಗಿದ್ದರೆ ಬುದ್ಧನನ್ನು ಭಗವಂತನ ಅವತಾರವೆಂದು ಒಪ್ಪಿಕೊಳ್ಳಲಾಗುತ್ತಿರಲಿಲ್ಲ. ವೈಷ್ಣವ ಆಚಾರ್ಯರಾದ ಜಯದೇವನಂತಹ ಅನೇಕ ಆಧ್ಯಾತ್ಮಿಕ ಗೀತೆಗಳಲ್ಲಿ ಬುದ್ಧನನ್ನು ಆರಾಧಿಸಲಾಗುತ್ತಿರಲಿಲ್ಲ. ಭಗವಾನ್ ಬುದ್ಧನು ವೇದಗಳ ಮೂಲ ತತ್ವಗಳನ್ನು ತತ್ಕಾಲಕ್ಕೆ ಹೊಂದಿಕೆಯಾಗುವಂತೆ ಬೋಧಿಸಿದನು. ಶಂಕರಾಚಾರ್ಯರು ಮಾಡಿದ್ದು ಹಾಗೆಯೇ. ವೇದಗಳ ಸಾರ್ವಭೌಮತ್ವವನ್ನು ಸ್ಥಾಪಿಸುವುದೇ ಬುದ್ಧನ ಉದ್ದೇಶವಾಗಿತ್ತು. ಆದುದರಿಂದ ಭಗವಾನ್ ಬುದ್ಧ ಮತ್ತು ಆಚಾರ್ಯ ಶಂಕರರು ದೇವಾಸಿಕ್ಯ ಮಾರ್ಗವನ್ನು ತೆರೆದರು. ವೈಷ್ಣವ ಆಚಾರ್ಯರು, ಅದರಲ್ಲೂ ಮುಖ್ಯವಾಗಿ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು, ಭಗವದ್ಧಾಮಕ್ಕೆ ಹಿಂದಿರುಗುವ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಜನತೆಯನ್ನು ಮುನ್ನಡೆಸಿದರು. ಭಗವಾನ್ ಬುದ್ಧನ ಅಹಿಂಸಾ ತತ್ವದಲ್ಲಿ ಈಗ ಜನರು ಆಸಕ್ತಿ ವಹಿಸುತ್ತಿರುವುದು ನಮಗೆ ಸಂತೋಷವನ್ನು ಉಂಟು ಮಾಡಿದೆ. ಆದರೆ ಈ ಜನರು ಅಹಿಂಸಾ ತತ್ವವನ್ನು ನಿಜಕ್ಕೂ ಗಂಭೀರವಾಗಿ ತೆಗೆದುಕೊಂಡು ಕಸಾಯಿಖಾನೆಗಳನ್ನು ಸಂಪೂರ್ಣವಾಗಿ ಮುಚ್ಚಬಲ್ಲರೆ? ಹಾಗೆ ಮಾಡದಿದ್ದರೆ ಅವರ ಅಹಿಂಸಾ ತತ್ವಕ್ಕೆ ಯಾವ ಅರ್ಥವೂ ಇಲ್ಲ. ಕಲಿಯುಗದ 5000 ವರ್ಷಗಳ ಹಿಂದಿನ ಆರಂಭಕ್ಕೆ ಸ್ವಲ್ಪ ಮುಂಚಿನ ಕಾಲದಲ್ಲಿ ಶ್ರೀಮದ್ ಭಾಗವತದ ರಚನೆಯಾಗಿದೆ. ಭಗವಾನ್ ಬುದ್ಧನು ಅವತರಿಸಿದ್ದು ಸುಮಾರು 2600 ವರ್ಷಗಳ ಹಿಂದೆ. ಆದರೆ ಶ್ರೀಮದ್ ಭಾಗವತದಲ್ಲಿ ಭಗವಾನ್ ಬುದ್ಧನ ಬಗ್ಗೆ, ಅವನು ಅವತರಿಸುವ ಬಗ್ಗೆ ಮೊದಲೇ ಉಲ್ಲೇಖಿಸಲಾಗಿದೆ. ಪಾರದರ್ಶಿಯಾದ ಈ ಗ್ರಂಥದ ಅಧಿಕೃತತೆ ಅಂತಹ ಮಟ್ಟದ್ದು. ಶ್ರೀಮದ್ ಭಾಗವತದಲ್ಲಿ ಇಂತಹ ಅನೇಕ ಭವಿಷ್ಯದ್ವಾಣಿಗಳಿವೆ ಮತ್ತು ಕಾಲಕಾಲಕ್ಕೆ ಅವು ಸತ್ಯವಾಗಿ ಪರಿಣಮಿಸಿದೆ. ದೋಷಮುಕ್ತವಾದ, ಭ್ರಮಾತೀತವಾದ, ಮೋಸಗಾರಿಕೆ ಅಪರಿಪೂರ್ಣತೆಗಳಿಂದ ಮುಕ್ತವಾದ ಶ್ರೀಮದ್ ಭಾಗವತದ ಪ್ರಶ್ನಾತೀತ ಪ್ರಾಮಾಣ್ಯವನ್ನು ಈ ಅಂಶಗಳು ಸೂಚಿಸುತ್ತವೆ. ತಪ್ಪು ಮಾಡುವುದು, ಭ್ರಮಾಧೀನರಾಗುವುದು, ಮೋಸ ಮಾಡುವುದು ಮತ್ತು ಅಪರಿಪೂರ್ಣ ಇಂದ್ರಿಯಗಳನ್ನು ಹೊಂದಿರುವುದು ಬದ್ಧಾತ್ಮರೆಲ್ಲರ 4 ದೋಷಗಳಾಗಿವೆ. ಆದುದರಿಂದಲೇ ಮುಂದೆ ಸಂಭವಿಸಬಹುದಾದ ಸಂಗತಿಗಳನ್ನು ಶ್ರೀಮದ್ ಭಾಗವತದಲ್ಲಿ ಪೂರ್ವಭಾವಿಯಾಗಿಯೇ ಕಾಣಲಾಗಿದೆ ಮತ್ತು ಮುನ್ನುಡಿಯಲಾಗಿದೆ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕೃತಾ ಮಹ್ಯಂ ದದಾತಿ ಸ್ವಪದಾಂತಕಂ. ಇವತ್ತು ಬುದ್ಧ ಅವತಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಬೇರೆ ಎಲ್ಲ ಅವತಾರಗಳ ಬಗ್ಗೆ ಚರ್ಚೆ ಆಗ್ತಾ ಇವಾಗ ಕಲಿಯುಗದ ಬುದ್ಧ ಅವತಾರದ ಬಗ್ಗೆ ಚರ್ಚೆ ಆಗಿದೆ. ಅವರು ಬಹಳ ಮಹತ್ವಪೂರ್ಣವಾದದ್ದು ಕಾರ್ಯಗಳನ್ನ ಕಲಿಯುಗದಲ್ಲಿ ಮಾಡಿದ್ದಾರೆ. ಅಂದ್ರೆ ಅವ್ರು ಮಾಡಿರುವಂತ ಕಾರ್ಯಗಳು ಸಾಮಾನ್ಯವಲ್ಲ, ಬಹಳ ವಿಶೇಷವಾದದ್ದು. ಅದಕ್ಕಿಂತ ಮುಂಚೆ ಬುದ್ಧ ಅವತಾರದ ಬಗ್ಗೆ ಪ್ರಮಾಣಗಳು ಹೇಗಿದಾವೆ ಏನು ಅದನ್ನು ಚರ್ಚೆ ಮಾಡೋಣಂತ. ಬುದ್ಧರ ಬಗ್ಗೆ ಭಾಗವತ್ ಪುರಾಣದಲ್ಲಿ ಹೇಳಿದೆ. ಇಲ್ಲೇ ಪ್ರಭುಪಾದರು ತಾತ್ಪರ್ಯದಲ್ಲಿ ಬರೀತಾರೆ, ಭಾಗವತ್ ಪುರಾಣ ರಚನೆಯಾಗಿದ್ದು 5000 ವರ್ಷಗಳ ಹಿಂದೆ. ಒಂದ್ ಸ್ವಲ್ಪ ಅನ್ಮ್ಯೂಟ್ ಮಾಡ್ತೀರಾ ಅವಿರಂಪ? ಯಾರ್ಯಾರ್ದು ಅನ್ಮ್ಯೂಟ್ ಇದೆ ಎಲ್ಲರಿಗೂ 5000 ವರ್ಷದ ಹಿಂದೆ ಭಾಗವತ್ ಪುರಾಣ ಚರ್ಚೆ ಆಗಿದೆ. ಪರೀಕ್ಷಿತ ಮಹಾರಾಜರಿಗೆ ಶುಕ್ದೇವ ಗೋಸ್ವಾಮಿಗಳು ಹೇಳ್ತಾ ಇದ್ರು. ಅದಾದ್ಮೇಲೆ ನೈಮಿಷಾರಣ್ಯದ ಋಷಿಗಳಿಗೆ ಸೂತ ಗೋಸ್ವಾಮಿಗಳು ಹೇಳ್ತಾ ಇದ್ರು. ಆ ಹೇಳೋ ಸಮಯದಲ್ಲಿ ಅವರು ಬುದ್ಧಾವತಾರದ ಬಗ್ಗೆ ಹೇಳಿದ್ದಾರೆ, ಮುಂದೆ ಭವಿಷ್ಯದಲ್ಲಿ ಬರೋದಿದೆ ಅಂತ. ಅದಕ್ಕೆ ಅದು ಅದೇ ತರ ಆಯ್ತು. ಅದಕ್ಕೆ ಎಷ್ಟು
ಅದ್ಭುತ ಭವಿಷ್ಯವಾಣಿ ಇದೆ. ಇದು ಭಾಗವತ್ ಪುರಾಣ ಎಷ್ಟು ಚೆನ್ನಾಗಿ ಭವಿಷ್ಯದ ಬಗ್ಗೆ ಹೇಳ್ತಾ ಇದೆ. ಬುದ್ಧಾವತಾರ ಒಂದೇ ಅಲ್ಲ, ಇನ್ನು ಬಹಳಷ್ಟು ವಿಷಯಗಳನ್ನ ಹೇಳ್ತಾ ಇದೆ. ಹೇಗೆ ಬ್ರಾಹ್ಮಣತ್ವ ಅಂದ್ರೆ ಬರೀ ಒಂದು ದಾರ ಇರುತ್ತೆ, ನ್ಯಾಯ ಯಾರ ಹತ್ರ ದುಡ್ಡಿರುತ್ತೆ ಅವ್ರ ಹತ್ರನೇ ನ್ಯಾಯ ಇರುತ್ತೆ. ಮತ್ತೆ ಈ ಬರೀ ಉದ್ದ ಕೂದಲನ್ನು ಬೆಳೆಸ್ಕೊಂಡ್ರೆ ಒಬ್ಬ ವ್ಯಕ್ತಿ ತನಗೆ ಸುಂದರ ಅಂತ ಅನ್ಕೊಳ್ತಾನೆ. ಸೌಂದರ್ಯ ಬರೀ ಅಂದ್ರೆ ವಿವಾಹ ಸಂಬಂಧ ಇಲ್ಲದೆ ಬರೀ ಸಂಭೋಗಕ್ಕೋಸ್ಕರ ಅಷ್ಟೇ ಪುರುಷ ಸ್ತ್ರೀ ಒಂದ್ ಕಡೆ ಬರ್ತಾರೆ. ಇವೆಲ್ಲ ಭಾಗವತ್ ಪುರಾಣದಲ್ಲಿ ಹೇಳಿ, ಅದೆಲ್ಲ ಇವತ್ತು ಆಗ್ತಾ ಇದೆ. ಅದಕ್ಕೆ ಶ್ರೀಮದ್ ಭಾಗವತ ಪುರಾಣ ಅಮಲ ಪುರಾಣ ಇದೆ. ಅದು ಎಲ್ಲ ಇದಕ್ಕೊಂದು ಇದೊಂದು ಕಾರಣ. ಭಾಗವತದ ವಿಶೇಷತೆ ಅಂದ್ರೆ ಭವಿಷ್ಯ ಕೂಡ ಚೆನ್ನಾಗಿ ಹೇಳ್ತಾ ಇದೆ. 5000 ವರ್ಷದಿಂದ ಬುದ್ಧ ಅವತಾರ ಮುಂದೆ ಬರೋದಿದೆ ಅಂತ ಹೇಳಿದ್ರು. ಅದು ನಾವು ನೋಡಿದ್ವಿ, ಆ ತರ ಬುದ್ಧ ಅವತಾರ ಬಂದಿತ್ತು. ಬುದ್ಧ ಅವತಾರದ ಬಗ್ಗೆ ಅಗ್ನಿ ಪುರಾಣದಲ್ಲೂ ಹೇಳಿದೆ. ವಿಷ್ಣು ಬುದ್ಧ ರೂಪದಲ್ಲಿ ಬಂದು ಪ್ರಾಕೃತಿಕ ವ್ಯವಸ್ಥೆಯನ್ನು ಮತ್ತೆ ಯಥಾ ಪ್ರಕಾರವಾಗಿ ಸ್ಥಾಪನೆ ಮಾಡ್ಲಿಕ್ಕೆ ಬರ್ತಾರಂತೆ. ಯಾವಾಗ ಅಸುರರು ವೇದಗಳನ್ನ ತಮ್ಮ ವಶದಲ್ಲಿ ತಗೊಂಡ್ಬಿಡ್ತಾರೆ, ಆವಾಗ ಅವರಿಂದ ವೇದಗಳನ್ನ ಬಿಡಿಸ್ಲಿಕ್ಕೆ ಬುದ್ಧ ಅವತಾರ ಬರ್ತಾರೆ ಅಂತ ಅಗ್ನಿ ಪುರಾಣದಲ್ಲಿ ಹೇಳಿದೆ. ಮತ್ತೆ ಬಹಳಷ್ಟು ಕಡೆ ಬುದ್ಧನ ಪ್ರಮಾಣ ಹೇಳಿದೆ. ಹರಿವಂಶದಲ್ಲಿ ಹೇಳಿದೆ. ಹರಿವಂಶದಲ್ಲಿ ಕಲ್ಕಿ ಅವತಾರ ಕಲಿಯುಗದ ಹಂತದಲ್ಲಿ ಬರ್ತಾರೆ, ಅದಕ್ಕಿಂತ ಮುಂಚೆ ಬುದ್ಧ ಅವತಾರ ಬರ್ತಾರೆ ಅಂತ ಹರಿವಂಶ ಮೊದಲನೇ ಭಾಗ ಮೊದಲನೇ ಸ್ಕಂದ 41ನೇ ಅಧ್ಯಾಯ 164ನೇ ಶ್ಲೋಕದಲ್ಲಿ ಹೇಳಿದೆ. ಮತ್ತೆ ಇನ್ನು ಮುಂದೆ ಅಗ್ನಿ ಇದ್ರಲ್ಲಿ ಹೇಳಿದೆ, ಯಾವ್ದಪ್ಪ, ಭಾಗವತ್ ಪುರಾಣದಲ್ಲಂತೂ 2-3 ಕಡೆ ಹೇಳಿದೆ. 11ನೇ ಸ್ಕಂದದಲ್ಲೂ ಕೂಡ ಹೇಳಿದೆ. ಗರುಡ ಪುರಾಣದಲ್ಲಿ ಬ್ರಹ್ಮ ಮೋಕ್ಷ ಕಾಂಡ 15ನೇ ಅಧ್ಯಾಯದಲ್ಲಿ ತತ ಕಲೌ ಸಂಪ್ರವೃತ್ತೆ ಹರಿರ್ಹಿಸ್ತು ಸಂಮೋಹನಾರ್ಥಂ ಚಾಸುರಾಣಾಂ ಖಗೇಂದ್ರ ನಾಮ್ನಾ ಬುದ್ಧೋ ಕೀಕಟೇಶು ಪ್ರಜಾಪತೆ ವಿದಾ ಪ್ರಮಾಣಂ ನಿರಾಕರ್ತುಮೇವ. ಕಲಿಯುಗದಲ್ಲಿ ಕೀಕಟ ಅನ್ನೋವರಲ್ಲಿ ಬುದ್ಧ ಅಂತ ಬರ್ತಾನೆ. ಅವನು ಅಸುರಿಗೆ ಎಲ್ಲರಿಗೂ ಭ್ರಮಿತ ಮಾಡ್ತಾನೆ. ಅಸುರರು ವೇದಗಳನ್ನ ತಗೊಂಡು ಅದನ್ನ ಜನರಿಗೆ ದಿಗ್ಭ್ರಮಿತ ಮಾಡ್ತಾ ಇದ್ರು, ಅಂತ ಅಸುರಿಗೆ ಭ್ರಮಿತ ಮಾಡ್ತಾನೆ ಅಂತ. ಗರುಡ ಪುರಾಣದ ಪ್ರೇತಕಾಂಡದ 30ನೇ ಅಧ್ಯಾಯದಲ್ಲಿ ಮತ್ತೆ ಇದೆ. ಮತ್ಸ್ಯಂ ಕರ್ಮಂ ಚ ವಾರಾಹಂ ನಾರಸಿಂಹ ಚ ವಾಮನಂ ರಾಮಂ ಚ ಕೃಷ್ಣಂ ಚ ಬುದ್ಧಂ ಚೈವ ಕಲ್ಕಿನಾಂ ಏತಾನಿ ದಶೇ ನಾಮಾನಿ ಸ್ಮರ್ತವ್ಯಾನಿ ಸದಾ ಬುಧೈ. 10 ಅವತಾರ ಬಗ್ಗೆ ಹೇಳಿದ್ದಾರೆ ಇಲ್ಲಿ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಶ್ರೀರಾಮ, ಪರಶುರಾಮ, ರಾಮಂ ಅಂತಂದ್ರೆ ಶ್ರೀರಾಮ, ಪರಶುರಾಮ, ಕೃಷ್ಣ, ಬುದ್ಧ ಮತ್ತೆ ಕಲ್ಕಿ. ಈ 10 ಅವತಾರಗಳನ್ನ ನಿರಂತರ ಸ್ಮರಣೆ ಮಾಡ್ಬೇಕು ಅಂತ ಗರುಡ ಪುರಾಣದಲ್ಲಿ ಹೇಳಿದೆ. ಮುಂದೆ ವಿಷ್ಣು ಪುರಾಣದಲ್ಲೂ ಕೂಡ ಹೇಳಿದೆ. ವಿಷ್ಣು ಪುರಾಣದ 3ನೇ ಸ್ಕಂದ 18ನೇ ಅಧ್ಯಾಯದ ಶ್ಲೋಕ 18, 19, 20. ಏವಂ ಬುದ್ಧತ್ವಂ ಬುದ್ಧತೈವಂ ಇತಿರಯನ್ ಮಾಯಾಮೋಹಸ್ಸ ದೈತ್ಯಾನ್ ಧರ್ಮ ಮತ್ಯಾಜನಿಜಂ. ಪರಾಶರ ಮುನಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಬುದ್ಧ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಈ ಬುದ್ಧ ಬಂದು ಈ ದೈತ್ಯರಿಗೆ ದಾರಿ ತಪ್ಪಿಸ್ತಾನೆ, ಅವರಿಗೆ ಧರ್ಮ ಮಾರ್ಗದಿಂದ ದೂರ ಕರ್ಕೊಂಡು ಹೋಗ್ಬಿಡ್ತಾನೆ. ಯಾಕೆ? ಅವರಿಗೆ ಬೇರೆ ಬೇರೆ ತರದ ತರ್ಕವನ್ನು ಕೊಟ್ಟು ಧರ್ಮ ಮಾರ್ಗದಿಂದ ದೂರ ತಗೊಂಡೋಗ್ತಾನೆ. ಅಂತ ಜನರು ತಮ್ಮದೇ ಧರ್ಮವನ್ನು ಬಿಟ್ಟು ಬಿಡ್ತಾರೆ, ಸ್ವಧರ್ಮವನ್ನು ಬಿಟ್ಟು ಬಿಡ್ತಾರೆ, ವೇದಗಳನ್ನ ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾರೆ ಅಂತ ಈ ತರ ವಿಷ್ಣು ಪುರಾಣದಲ್ಲಿ ಹೇಳಿದೆ. ಇನ್ನೊಂದ್ ಕಡೆ ಏನ್ ಹೇಳ್ತಾ ಇದೆ ಅಂದ್ರೆ, ಯಾವ ಕಾಲದಲ್ಲಿ ಜನರು ಅಂದ್ರೆ ಬುದ್ಧ ಬೇರೆ ಕಲ್ಪದಲ್ಲಿ ಅವತಾರ ಆಗಿದ್ರು. ಆ ಬೇರೆ ಕಲ್ಪದಲ್ಲಿ ಅವತಾರ ಆದಾಗ ಜನರು ಏನೋ ವಿಮಾನದಲ್ಲಿ ಹಾರ್ಕೊಂಡು, ಎಲ್ಲ ಹಸುರು ವಿಮಾನದಲ್ಲಿ ಹಾರ್ಕೊಂಡು ಬೇರೆ ಬೇರೆ ಲೋಕಗಳಿಗೆ ಹೋಗಿ ಅಲ್ಲಿ ಜನರಿಗೆ ದಿಗ್ಭ್ರಮಿತ ಮಾಡ್ತಾ ಇದ್ರಂತೆ ವೇದದ ವಿಷಯದಲ್ಲಿ. ಅದಕ್ಕೆ ಬುದ್ಧ ಬಂದು ಆ ತರದ ಜನರಿಗೆ ಎಲ್ಲರಿಗೂ ವೇದದ ಮಾರ್ಗದಿಂದ ದೂರ ಕರ್ಕೊಂಡು ಹೋಗ್ತಾನೆ ಅಂತ. ಅದಕ್ಕೆ ಭಗವಂತ ಯಾವಾಗ ಬರ್ತಾನೆ, ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮದ ಗ್ಲಾನಿ ಆಗುತ್ತೆ, ಅಧರ್ಮದ್ದು ಪ್ರಭಾವ ಜಾಸ್ತಿ ಆಗುತ್ತೆ, ಆ ಸಮಯದಲ್ಲಿ ಭಗವಂತ ಅವತಾರ ಆಗ್ತಾನೆ. ಏನಕ್ಕೋಸ್ಕರ? ಧರ್ಮ ಸಂಸ್ಥಾಪನೆ ಮಾಡ್ಲಿಕ್ಕೋಸ್ಕರ.
ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ, ಈ ತರ ಧರ್ಮ ಸಂಸ್ಥಾಪನೆ ಮಾಡ್ಲಿಕ್ಕೆ ಬರ್ತಾನೆ. ಇಲ್ಲಿ ಭಗವಂತ ವಿಷ್ಣು ಬುದ್ಧನ ಅವತಾರದಲ್ಲಿ ಬಂದು ಧರ್ಮ ಸ್ಥಾಪನೆ ಮಾಡ್ತಾ ಇದ್ದಾರೆ. ಹೇಗೆ ಧರ್ಮ ಸ್ಥಾಪನೆ ಮಾಡ್ತಿದ್ದಾರೆ? ಅಸುರರು ಅಸುರರಿಗೆ ವೇದದ ಮೇಲೆ ಅಧಿಕಾರ ಇಲ್ಲ. ಅವರು ವೇದಗಳಿಂದ ವಿಹೀನ ಇರ್ಬೇಕು ಅಂತ ಅವ್ರ ಕರ್ಮ ಇದೆ, ಅವ್ರ ಪೂರ್ವ ಜನ್ಮದ ಕರ್ಮ ಈ ತರ ಇರುತ್ತೆ. ಯಾಕಂದ್ರೆ ವೇದದ ಮೇಲೆ ಅಧಿಕಾರ ಬರೋದು ಪುಣ್ಯದಿಂದ ಬರುತ್ತೆ, ಮತ್ತೆ ವೇದ ಅಧ್ಯಯನ ಮಾಡೋದ್ರಿಂದ ಕೂಡ ಬಹಳಷ್ಟು ಪುಣ್ಯ ಬರುತ್ತೆ, ಲಾಭ ಬರುತ್ತೆ, ಸುಕೃತಿ ಬರುತ್ತೆ, ಇದೆಲ್ಲ ಆಗತ್ತೆ. ಆದ್ರೆ ಅಸುರರು ಇದನ್ನ ತಗೊಂಡು ತಪ್ಪು ದಾರಿಗೆ ಜನರಿಗೆ ಕಳಿಸ್ಬೋದು. ಅದಕ್ಕೆ ಆ ಅಸುರರಿಗೆ ವೇದದ ಮೇಲೆ ಅಧಿಕಾರ ಕೊಟ್ಟಿಲ್ಲ. ಯಾರು ಯೋಗ್ಯ ವ್ಯಕ್ತಿಗಳಿದ್ದಾರೆ ಅವರಷ್ಟೇ ವೇದಶಾಸ್ತ್ರಗಳನ್ನ ಅಧ್ಯಯನ ಮಾಡ್ಬೇಕು ಅಂತ ಇದೆ. ಇವತ್ತಿನ ಕಾಲದಲ್ಲಿ ಏನಾಗಿದೆ, ಯಾವುದೇ ವಸ್ತು PDF ಅಲ್ಲಿ ಸಿಗುತ್ತೆ ಅಥವಾ ಬುಕ್ ಪ್ರಿಂಟೆಡ್ ಆಗಿ ಸಿಗುತ್ತೆ. ಯಾರು ಯಾವ್ದಾದ್ರು ಬುಕ್ ಅನ್ನ ತಗೊಂಡು ಓದೋಕ್ ಶುರು ಮಾಡ್ತಾರೆ, ಮತ್ತೆ ಓದಲಿಕ್ಕೆ ಶುರು ಮಾಡಿ ತಮ್ಮ ಮನಸ್ಸಿನ ಪ್ರಕಾರ ಕಮೆಂಟ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ನೋಡಿ ರಾಮ ಮಾಂಸ ತಿಂತಿದ್ದ, ನೋಡಿ ಕೃಷ್ಣ ಇದು ಮಾಡ್ತಿದ್ದ, ಅದ್ ಮಾಡ್ತಿದ್ದ, ತಮ್ಮ ಮನಸ್ಸಿಗೆ ಬಂದಿದ್ದನ್ನ ಕಮೆಂಟ್ ಕೊಡ್ತಾರೆ. ಅದಕ್ಕೆ ಪುರಾತನ ಕಾಲದಲ್ಲಿ ಏನಿತ್ತಂದ್ರೆ ಇದು ಇಷ್ಟು ಸರಳವಾಗಿ ಪ್ರತಿಪಾದನೆ ಸಿಗ್ತಾ ಇರ್ಲಿಲ್ಲ, ಎಲ್ಲಾ ಗ್ರಂಥಗಳು ಸರಳವಾಗಿ ಸಿಗ್ತಾ ಇರ್ಲಿಲ್ಲ, ಮತ್ತೆ ಅಸುರರಿಂದ ಇದು ವಂಚಿತವಾಗಿತ್ತು. ಇವತ್ತಿನ ಕಾಲದಲ್ಲಿ ಜನ ಏನ್ ಹೇಳ್ತಾರೆ, ಓ ಇದು ಕೆಲವೊಂದು ವರ್ಗದವ್ರಿಗೆ ಅಷ್ಟೇ ಸೀಮಿತವಾಗಿತ್ತು ವಿಜ್ಞಾನ ಅಂತ. ಇಲ್ಲ, ಭಗವಂತ ಜ್ಞಾನ ಪ್ರತಿಯೊಂದು ವರ್ಗದವ್ರಿಗಿತ್ತು. ಪಾಠ ಪ್ರವಚನ ಪ್ರತಿಯೊಬ್ರು ಕೇಳ್ಬೋದು. ಆದ್ರೆ ಅವರವ್ರ ಯೋಗ್ಯತೆ ಅನುಸಾರವಾಗಿ ಎಷ್ಟು ಬೇಕು ಅಷ್ಟು ಅವರಿಗೆ ಗ್ರಹಣ ಮಾಡುವಂತ ವ್ಯವಸ್ಥೆ ಇರ್ತಿತ್ತು. ಯಾರು ಪೂರ್ತಿ ಅಸುರಿ ಸ್ವಭಾವದವ್ರು ಇರ್ತಿದ್ರು ಅವ್ರಿಗೇನು ಕೊಡ್ತಾ ಇರ್ಲಿಲ್ಲ, ಆ ತರ ವ್ಯವಸ್ಥೆ ಇತ್ತು. ಆದ್ರೆ ಕಲಿಯುಗ ಪ್ರಾರಂಭ ಆದ್ಮೇಲೆ ಏನಾಯ್ತಂದ್ರೆ ಈ ಅಸುರರು ಎಲ್ಲಾರು ಬ್ರಾಹ್ಮಣರ ಆಶ್ರಯ ತಗೊಂಡು ಅವ್ರ ಹತ್ರ ವೇದ ಅಧ್ಯಯನ ಮಾಡ್ಬಿಟ್ಟು, ವೇದನ ಅಧ್ಯಯನ ಮಾಡಿರೋ ಪರಿಣಾಮ ಏನಾಯ್ತಂದ್ರೆ ಅವರು ವೇದದಲ್ಲಿ ಯಾವುದು ಇಂದ್ರಿಯ ಭೋಗಕ್ಕೆ ಅನುಕೂಲ ಇದೆ ಅದನ್ನಷ್ಟೇ ತಗೊಂಡು ಅದನ್ನ ಸ್ವೀಕಾರ ಮಾಡಿದ್ರು. ವೇದದಲ್ಲಿ ಏನಿದೆ, ವೇದಗಳು ನಿಗಮ ಕಲ್ಪತರು ಅಂತ ಹೇಳ್ತಾರೆ. ವೇದಗಳು ಕಲ್ಪತರು ಅಂದ್ರೆ ಎಲ್ಲಾ ಆಸೆಗಳು ಪೂರ್ತಿ ಆಗುತ್ತೆ. ನಿಮಗೆ ಸ್ವರ್ಗದ ಸುಖ ಬೇಕಾ, ವೇದಗಳಿಂದ ಪೂರ್ತಿ ಆಗುತ್ತೆ. ವೇದಗಳಲ್ಲಿ ಇರುವಂತ ವೇದಿತವಾಗಿರುವಂತ ಯಜ್ಞಗಳನ್ನ ಮಾಡಿ ಅದರಿಂದ ಸಿಗುತ್ತೆ. ಅಥವಾ ಈ ಜಗತ್ತಿನಲ್ಲಿ ನಿಮಗೆ ಧನ ಧಾನ್ಯ ಸಂಪತ್ತು ಸ್ತ್ರೀ ಇವೆಲ್ಲ ಸಿಗ್ಬೇಕಾ, ಕ್ಷೇತ್ರ ಸಿಗ್ಬೇಕಾ, ಇವೆಲ್ಲ ಸಿಗ್ಬೇಕಂದ್ರೆ ವೇದಗಳ ಮುಖಾಂತರ ಪೂರ್ತಿ ಆಗುತ್ತೆ. ನಿಮ್ಗೆ ಎಲ್ಲಾ ಆಸೆಗಳು ಪೂರ್ತಿ ಆಗುತ್ತೆ. ಕೆಲವೊಬ್ಬರಿಗೆ ಮಾಂಸ ಭಕ್ಷಣೆ ಮಾಡುವಂತ ಆಸೆ ತುಂಬಾ ಇರುತ್ತೆ, ಅಂತವ್ರಿಗೂ ವೇದಗಳು ವ್ಯವಸ್ಥೆ ಇದೆ. ಕನಿಷ್ಠವಾಗಿ ಧರ್ಮ ಮಾರ್ಗದಲ್ಲಿ ಇರಿ ಅನ್ನೋ ಉದ್ದೇಶದಿಂದ ವಾರದಲ್ಲಿ ಒಂದಿನ ನೀವು ದೇವಿ ಮುಂದೆ ಬಲಿ ಕೊಡ್ಬೇಕು, ಅಥವಾ ಯಾವ್ದಾರ ಇದ್ರ ಮುಂದೆ ವಿಗ್ರಹದ ಮುಂದೆ ಬಲಿ ಕೊಟ್ಟು ಆ ಪ್ರಾಣಿಯನ್ನ ನೀವು ಭಕ್ಷಣೆ ಮಾಡ್ಬೋದು. ಅದು ಹೇಗೆ, ಮಾಂಸ ಖಾದತಿ ಇತಿ ಮಾಂಸ ಅಂತ. ಈಗ ಮಾಂಸ ಅಂತಂತಾರಲ್ಲ, ಮಾಂಸ ಅಂದ್ರೆ ಮಾಂಸ ಖಾದತಿ ಅಂದ್ರೆ ನಾನಿವತ್ತು ತಿಂತಾ ಇದ್ದೇನೆ, ನಾಳೆ ನೀನು ನನ್ಗೆ ತಿನ್ಬೇಕು. ಇದೊಂದು ಅಗ್ರಿಮೆಂಟ್ ಆಗುತ್ತೆ. ಏನಂತೆ, ಪ್ರತಿಯೊಬ್ಬ ವ್ಯಕ್ತಿ ಯಾರು ಪ್ರಾಣಿಯನ್ನು ಹತ್ಯೆ ಮಾಡ್ತಾ ಇದ್ದಾರೆ ಆ ಪ್ರಾಣಿಗೆ ಒಂದು ಅವಕಾಶ ಸಿಗುತ್ತೆ ಇವ್ರಿಗೆ ಹತ್ಯೆ ಮಾಡ್ಲಿಕ್ಕೆ ಮುಂದಿನ ಜನ್ಮದಲ್ಲಿ. ಅದಕ್ಕೆ ಇಷ್ಟು ಯಾವುದೇ ಹಿಂಸೆಗೆ ಅದರ ಪ್ರತಿಫಲ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಅದನ್ನ ಅನುಭವಿಸ್ಲೇಬೇಕಾಗುತ್ತೆ. ಅದಕ್ಕೆ ಇಲ್ಲೇನಾಗಿದೆ, ಆದ್ರೂ ಕೂಡ ವೇದಗಳು ಈ ಮಾಂಸ ಭಕ್ಷಣೆ ಬಗ್ಗೆ ಹೇಳ್ತಾ ಇದ್ದಾವೆ. ಯಾಕಂದ್ರೆ ಕನಿಷ್ಠವಾಗಿ ಜನ ವೇದದ ಮಾರ್ಗದಲ್ಲಿ ಇರ್ಲಿ, ವಾರದಲ್ಲಿ ಒಂದಿನ ಇರುತ್ತೆ, ಇದು ಗುರುವಾರ ತಿನ್ಬಾರ್ದು, ಶುಕ್ರವಾರ ತಿನ್ಬಾರ್ದು, ಈ ತರ ಸಾಕಷ್ಟು ನಿಯಮಗಳಿರ್ತವೆ, ನಿಯಮಗಳನ್ನ ಪಾಲನೆ ಮಾಡ್ತಾ ಇರ್ಲಿ ಅಂತ. ಆದ್ರೆ ಅಸುರಿ ಯಾವಾಗ ವೇದಗಳನ್ನ ತಗೊಂಡ್ರು ಅವ್ರು ಅದಕ್ಕೆ ತುಂಬಾ ಮಹತ್ವ ಕೊಟ್ರು. ಇದು ಬಹಳ ಮಹತ್ವಪೂರ್ಣವಾಗಿದೆ, ಈ ತರ ಯಜ್ಞಗಳನ್ನ ಮಾಡಿದ್ರೆ ಬಹಳ ಅವಶ್ಯಕವಾಗಿದೆ. ಇನ್ನೊಂದೇನಂದ್ರೆ ಹಿಂದಿನ ಕಾಲದಲ್ಲಿ ಅಶ್ವಮೇಧ ಯಜ್ಞ, ಗೋಮೇಧ ಯಜ್ಞ, ಈ ತರ ಬಹಳಷ್ಟು ಯಜ್ಞಗಳನ್ನ ಮಾಡ್ತಾ ಇದ್ರು. ಆ ಯಜ್ಞಗಳಲ್ಲಿ ಆ ಪ್ರಾಣಿಗಳನ್ನ ಬಲಿ ಕೊಡ್ತಾ ಇದ್ರು. ಆದ್ರೆ ಆ ಬಲಿ ಕೊಟ್ಟಾಗ ಏನಿರ್ತಿತ್ತಂದ್ರೆ ಆ ಬ್ರಾಹ್ಮಣರು ಇಷ್ಟು ಅದ್ಭುತವಾಗಿ ಮಂತ್ರಗಳನ್ನ ಹೇಳ್ತಾ ಇದ್ರು. ಆ ಮಂತ್ರಗಳನ್ನ ಹೇಳ್ತಾ ಆ ಪ್ರಾಣಿಗೆ ಮನುಷ್ಯ ಜನ್ಮ ಸಿಗೋ ತರ ಮಾಡ್ತಾ ಇದ್ರು. ನಮ್ದು ಉದ್ದೇಶ ಏನು, ಮನುಷ್ಯ ಜೀವನದಲ್ಲಿ ಧರ್ಮ ಪಾಲನೆ ಮಾಡ್ಬೋದು, ಭಗವಂತನ ಭಕ್ತಿ ಮಾಡ್ಬೋದು. ಧರ್ಮೇಣ ಹೀನಾ ಪಶುವಿರ್ ಸಮಾನ. ಅದಕ್ಕೆ ಮನುಷ್ಯ ಜೀವನ ಸಿಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ. ಅದಕ್ಕೆ ಈ ಯಜ್ಞಗಳ ಮುಖಾಂತರ ಏನಾಗ್ತಿತ್ತಂದ್ರೆ ಆ ಪ್ರಾಣಿಗಳಿಗೆ ಮನುಷ್ಯ ಜನ್ಮ ಸಿಗುವಂತ ವ್ಯವಸ್ಥೆ ಆಗ್ತಾ ಇತ್ತು. ಇಷ್ಟು ಅದ್ಭುತ ಪ್ರವೀಣವಾಗಿರುವಂತ ಬ್ರಾಹ್ಮಣರು ಇರ್ತಿದ್ರು. ಮತ್ತೆ ಆ ಕಾಲದಲ್ಲಿ ಯಜ್ಞ ಸಾಮಗ್ರಿಗಳು ತುಂಬಾ ಶಿಸ್ತದಿಂದ ಶುದ್ಧಿಯಿಂದ ಇರ್ತಿತ್ತು. ಇವತ್ತು ಯಜ್ಞ ಸಾಮಗ್ರಿಗಳಲ್ಲಿ ಶುದ್ಧಿ ಇಲ್ಲ, ಆ ತರದ್ದು ಶುದ್ಧ ತುಪ್ಪ ಸಿಗ್ತಾ ಇಲ್ಲ, ಮತ್ತೆ ಧನ ಧಾನ್ಯಗಳು ಸಿಗ್ತಾ ಇಲ್ಲ. ಇದಾದ್ಮೇಲೆ ಬ್ರಾಹ್ಮಣರು ಆ ತರ ಮಂತ್ರಗಳನ್ನ ಹೇಳೋರು. ಒಂದು ಸಣ್ಣ ತಪ್ಪು ಮಾಡಿದ, ಒಂದು ಅಕ್ಷರದಲ್ಲಿ, ಒಂದು ಮಾತ್ರೆಯಲ್ಲಿ, ಅದು ರಾಗದಲ್ಲಿ ತಪ್ಪು ಮಾಡಿದ ಬರೀ. ಅಂದ್ರೆ ಉಚ್ಚ ಹೇಳೋ ಬದಲು ನೀಚ ಹೇಳಿದ. ಆ ತರ ಹೇಳೋದ್ರಿಂದ ಏನಾಯ್ತಂದ್ರೆ ಇಂದ್ರದ್ವಿಷ, ಅಂದ್ರೆ ಇಂದ್ರನ
ದ್ವೇಷಿಯಾಗಿ ಹುಟ್ಲಿ ಅನ್ನುವಂಥದನ್ನ ಹೇಳಿ ಅವನು ಇಂದ್ರನ ಅನುಯಾಯಿಯಾಗಿ ಹುಟ್ಲಿ ಅಂತ ಆತರ ಅಂದ್ರೆ ಇಲ್ಲ ಕ್ಷಮಿಸಿ, ಇಂದ್ರನ ಹತ್ಯೆ ಮಾಡುವಂತ ಒಬ್ಬ ವ್ಯಕ್ತಿ ಹುಟ್ಲಿ ಅಂತ ಯತ್ನ ಮಾಡಿದ್ದು ಒಂದು ಸಣ್ಣ ತಪ್ಪಿನಿಂದ ಇಂದ್ರನ ಕೈಯಿಂದ ಸಾಯ್ಲಿ ಅನ್ನುವಂತ ಒಂದು ಪರಿವರ್ತನೆ ಆಗಿ ಒಬ್ಬ ಮಗ ಏನ್ ಹುಟ್ಟಿದ ಅವನು ಇಂದ್ರನ ಕೈಯಲ್ಲಿ ಸಾವು ಹೊಂದಬೇಕಾಯ್ತು. ಈ ತರ ಒಂದು ಸಣ್ಣ ತಪ್ಪಿನಿಂದ, ವೇದ ಮಂತ್ರ ಸಣ್ಣ ತಪ್ಪಿನಿಂದ ಪೂರ್ತಿ ವಿಪರೀತ ಪರಿಣಾಮ ಆಯ್ತು. ಇವತ್ತಿನ ಕಾಲದಲ್ಲಿ ಯಾರಿಗೆ ಮಂತ್ರಗಳು ಸರಿ ಬರುತ್ತೆ, ಯಾರಿಗೆ ಸರಿಯಾದ ಉಚ್ಚಾರ ಬರುತ್ತೆ, ಅದಕ್ಕೆ ಇವತ್ತಿನ ಕಾಲದಲ್ಲಿ ಈ ಪ್ರಾಣಿ ಹತ್ಯೆ ಮಾಡಬಾರ್ದು. ಅಶ್ವಮೇಧಂ ಗವಾಲಂಬಂ ಫಲಪೈತ್ರಿಕಂ ದೇವರೇಣ ಸುತೋಕ್ತೋಯಂ ಕಲೋ ಪಂಚ ವಿವರ್ಜಯೇತ್. ಕಲಿಯುಗದಲ್ಲಿ 5 ವಸ್ತುಗಳು ವರ್ಜಿತವಾಗಿದ್ದಾವೆ. ಏನು? ಅಶ್ವಮೇಧ ಯಜ್ಞ ವರ್ಜಿತವಾಗಿದೆ, ಗೋಮೇಧ ಯಜ್ಞ ವರ್ಜಿತವಾಗಿದೆ, ತಮ್ಮ ಪಿತೃಗಳಿಗೆ ಮಾಂಸವನ್ನು ಅರ್ಪಣೆ ಮಾಡೋದು ವರ್ಜಿತವಾಗಿದೆ, ಸನ್ಯಾಸ ವರ್ಜಿತವಾಗಿದೆ, ಕರ್ಮ ಸನ್ಯಾಸ ಅಂದ್ರೆ ಎಲ್ಲಾ ತಮ್ಮ ಕರ್ತವ್ಯಗಳನ್ನ ಬಿಟ್ಟು ಸನ್ಯಾಸವನ್ನು ತಗೊಳ್ಳೋದು ಅದು ವರ್ಜಿತವಾಗಿದೆ. ಅಂದ್ರೆ ಈ ಸನ್ಯಾಸಿಗಳು ಅಗ್ನಿಯನ್ನು ಬಿಟ್ಟು ಬಿಡ್ತಾರೆ, ತಮ್ಮ ಕಾರ್ಯಗಳನ್ನ ಬಿಟ್ಟು ಬಿಡ್ತಾರೆ, ಆ ತರ ಮಾಡಬಾರ್ದು, ಆ ತರ ಸನ್ಯಾಸ ವರ್ಜಿತವಾಗಿದೆ. ಮತ್ತೆ ದೇವರೇಣ ಸುತೋಕ್ತೋಯನ್, ಹಿಂದಿನ ಕಾಲದಲ್ಲಿ ಏನಿರ್ತಂದ್ರೆ ಪತಿಯಿಂದ ಅವ್ರಿಗೆ ಪುತ್ರ ಆಗ್ತಾ ಇಲ್ಲ ಅಂದ್ರೆ ಅವರು ಪತಿಯ ತಮ್ಮನಿಂದ ಕೂಡ ಪುತ್ರ ಪಡಿಬೋದಾಗಿತ್ತು. ಇದು ಎಲ್ಲ ನಾವು ವೇದವ್ಯಾಸರು ಹೇಗೆ ಗರ್ಭಿಣಿ ಮಾಡಿದ್ರು ಇವರಿಗೆ ಅಂಬಿಕಾ ಅಂಬಾಲಿಕಾಗೆ, ಅದೆಲ್ಲ ನಾವು ಮಹಾಭಾರತದಲ್ಲಿ ಓದ್ತೀವಿ. ಅದು ನಡೀತಾ ಇತ್ತು, ಯಾಕಂದ್ರೆ ಅವ್ರ ಜೀವನ ಆಯುಷ್ಯ 1000 ವರ್ಷ ಇರ್ತಿತ್ತು, 10,000 ವರ್ಷ ಇರ್ತಿತ್ತು. ಏನೇ ಚೇತನೆ ಪರಿವರ್ತನೆ ಆದ್ರೆ ಪ್ರಾಯಶ್ಚಿತ ಮಾಡ್ಲಿಕ್ಕೆ ಅವಕಾಶ ಇತ್ತು. ಅದಕ್ಕೆ ಕಲಿಯುಗದಲ್ಲಿ ಆಯುಷ್ಯ ತುಂಬಾ ಕಡಿಮೆ ಇದೆ, ಪ್ರಾಯಶ್ಚಿತ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಅದಕ್ಕೆ ಇದು ವರ್ಜಿತವಾಗಿದೆ. ಒಟ್ನಲ್ಲಿ ಪ್ರಾಣಿಗಳನ್ನ ಈ ತರ ಬಲಿ ಕೊಡೋದು ಕಲಿಯುಗದಲ್ಲಿ ವರ್ಜಿತವಾಗಿದೆ. ಮತ್ತೆ ಪೈತೃಕ ಪೂರ್ವಜರಿಗೆ ಮಾಂಸ ಕೊಡೋದು ಕೂಡ ಕಲಿಯುಗದಲ್ಲಿ ವರ್ಜಿತವಾಗಿದೆ. ಆದ್ರೆ ಈ ಬ್ರಾಹ್ಮಣರು ಏನ್ ಮಾಡಿದ್ರು, ಈ ತರದ್ದು ಅಧ್ಯಾಯಗಳನ್ನ ತಗೊಂಡು ಇದು ನಮ್ಮ ಮನೆಯ ಸಂಪ್ರದಾಯ ಮಾಡ್ಲೇಬೇಕು ಅನ್ನುವಂತ ಪ್ರಚಾರ ಮಾಡಿದ್ರು. ಅದಕ್ಕೆ ಇವಾಗ ನೀವು ನೋಡಿ ಬಹಳಷ್ಟು ಕಡೆ ಹೋದ್ರೆ ಯಾರ ಮನೆಯಲ್ಲಿ ಈ ತರ ಬಲಿ ಕೊಡುವಂತ ಪ್ರಥೆ ಇದೆ, ಅದನ್ನ ನಮ್ಮ ಕೃಷ್ಣ ಭಕ್ತಿಗೆ ಬರುವಂತ ಜನರು ಮಾಂಸ ಭಕ್ಷಣೆ ನಾವು ಮಾಡಲ್ಲ ಅಂತ ಹೇಳಿದ್ರೆ ಹೆದರ್ಸ್ತಾರೆ. ಇದು ನಮ್ಮ ದೇವಿಯ ಶಾಪ ನಿಮ್ ಮೇಲೆ ಬರುತ್ತೆ, ಇದು ಬಹಳ ಶಾಪ ಇದೆ, ಇದು ಬಹಳ ಸಮಸ್ಯೆ ಇದೆ ಅಂತ. ನನಗೆ ಸ್ವಲ್ಪ ದಿನದ ಹಿಂದೆ ಒಬ್ರು ಜಾತಕ ತೋರಿಸ್ಲಿಕ್ಕೆ ಬಂದಿದ್ರು. ಅವ್ರು ಕೂಡ ಹೇಳಿದ್ರು ಏನಂದ್ರೆ, ಇಲ್ಲ ಇವ್ರು ಈ ತರ ಬಲಿ ಕೊಡು ಅಂತ ಹೇಳ್ತಾ ಇದ್ದಾರೆ, ನಿಮ್ ಕುಲದೇವತೆಗೆ ಬಲಿ ಕೊಡದೆ ಈ ಸಮಸ್ಯೆ ಆಗಿದೆ, ಬಲಿ ಕೊಡ್ಬೇಕು ಅಂತ. ಆದ್ರೆ ಒಂದು ನಾವು ಅರ್ಥ ಮಾಡ್ಕೋಬೇಕು, ಈ ಕುಲದೇವತೆ ಇರ್ತಾರೆ, ಗ್ರಾಮ ದೇವತೆ ಇರ್ತಾರೆ, ಅವರೆಲ್ಲರೂ ವಿಷ್ಣುವಿನ ಭಕ್ತರು, ಅವರು ಎಲ್ಲರೂ ಭಗವಂತನ ಭಕ್ತರೇ. ಭಗವಂತನ ಭಕ್ತರ ಇರೋದ್ರಿಂದ ನೀವು ಈ ಪ್ರಾಣಿ ಬಲಿ ಕೊಡೋಕ್ಕಿಂತ ಪ್ರಸಾದ, ವಿಷ್ಣು ಪ್ರಸಾದವನ್ನು ಅವ್ರು ಕೊಟ್ರೆ ಅವ್ರಿಗೆ ಜಾಸ್ತಿ ಸಂತುಷ್ಟಿ ಸಿಗುತ್ತೆ. ಅದನ್ನೇ ನಾನು ಅವ್ರಿಗೆ ಹೇಳಿದೆ. ಅದಕ್ಕೆ ಯಾವ ಕಾರಣಕ್ಕೂ ಮನೆತನದಲ್ಲಿ ಈ ತರ ಪ್ರಥೆ ಇದೆ, ಆ ಪ್ರಾಣಿ ಹತ್ಯೆ ಪ್ರಥೆ ಏನಿದೆ ಅದನ್ನ ಪಾಲನೆ ಮಾಡ್ಬೇಕಂತ ಏನಿಲ್ಲ. ಅದು ವೇದದ ಒಂದು ಭಾಗ ಇದೆ, ಯಾರಿಗೆ ಅದನ್ನ ಬಿಟ್ಟಿರ್ಲಿಕ್ಕೆ ಆಗಲ್ಲ, ಮಾಂಸ ಭಕ್ಷಣೆ ಬಿಟ್ಟಿರ್ಲಿಕ್ಕೆ ಆಗಲ್ಲ ಅಂತ ಜನರಿಗೆ ಅಷ್ಟೇ ಆ ಪ್ರಥಾ ಇದೆ, ಹೊರತು ಬೇರೆಯವ್ರಿಗಿಲ್ಲ. ಯಾರು ಅದನ್ನ ಬಿಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಆ ಕುಲದೇವತೆ ಗ್ರಾಮ ದೇವತೆ ಇನ್ನೂ ಜಾಸ್ತಿ ಸಂತುಷ್ಟರಾಗ್ತಾರೆ. ಇವರು ವಿಷ್ಣು ಪ್ರಸಾದನ ತಗೊಳ್ತಾ ಇದ್ದಾರೆ, ಹಿಂಸೆಯನ್ನು ಬಿಟ್ಟಿದ್ದಾರೆ. ಅದೆಂಗೆ ಹಿಂಸೆ ಪ್ರತಿಪಾದನೆ ಮಾಡಿದ್ರೆ ಈ ದೇವತೆಗಳಿಗೆ ಸಂತುಷ್ಟಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಅದನ್ನ ಈ ತರ ಅಸುರರು ವೇದಗಳನ್ನ ಆಶ್ರಯ ತಗೊಂಡು ಜನರಿಗೆ ದಿಗ್ಭ್ರಮಿತ ಮಾಡ್ತಾ ಇದ್ರು. ಅದಕ್ಕೆ ಅವರಿಗೆ ಅದನ್ನ ಅವಕಾಶ ಕೊಡಬಾರದು ಅಂತ ಭಗವಂತ ಏನ್ ಮಾಡಿದ, ತುಂಬಾ ಚಾತುರ್ಯದಿಂದ ಬುದ್ಧಾವತಾರದಲ್ಲಿ ಬಂದ್ರು. ಆ ಬುದ್ಧಾವತಾರದಲ್ಲಿ ಬಂದು ಏನ್ ಮಾಡಿದಂದ್ರೆ, ಈ ಜನರಿಗೆ ವೇದದಿಂದ ವಿಹಿತ ಮಾಡ್ಬಿಟ್ರು. ಹೇಗೆ ವೇದದಿಂದ ದೂರ ಮಾಡ್ಬಿಟ್ರು. ಹೇಗೆ ವೇದದಿಂದ ದೂರ ಮಾಡ್ಬಿಟ್ರು? ಅವ್ರು ಹೇಳಿದ್ರು, ವೇದ ಏನು ಅವಶ್ಯಕವಾಗಿದೆ, ವೇದವನ್ನು ಯಾಕೆ ಪ್ರಮಾಣವನ್ನು ಸ್ವೀಕಾರ ಮಾಡ್ತೀರಿ? ಇಲ್ಲ, ವೇದದಲ್ಲಿ ಸೃಷ್ಟಿ ಹೇಗಾಗಿದೆ, ಇದಕ್ಕೆ ಮೂಲ ಕಾರಣ ಭಗವಂತ ಅಂತ ಹೇಳಿದ್ರು. ಅದೆಲ್ಲ ಯಾಕೆ ಬೇಕು ನಿಮ್ಗೆ? ತುಂಬಾ ನೀವು ಸೈನ್ಸ್ ದಲ್ಲಿ ಯೋಚನೆ ಮಾಡಿ, ಎಲ್ಲ ತುಂಬಾ ಸೈಂಟಿಫಿಕ್ ಆಗಿ ಇದೆಲ್ಲ ಆಟೋಮೆಟಿಕ್ ಆಗಿ ಬರುತ್ತೆ, ಅದು ಇದು ಅಂತ ಹೇಳಿ ತುಂಬಾ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಬುದ್ಧ ಏನ್ ಮಾಡ್ಬಿಟ್ರು, ತರ್ಕದಿಂದ ಅವ್ರಿಗೆ ಸಿದ್ಧಪಡಿಸಿ ಭಗವಂತನ ಅವಶ್ಯಕತೆನೇ ಇಲ್ಲ, ವೇದಗಳ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ದಿಗ್ಭ್ರಮಿತ ಮಾಡ್ಬಿಟ್ರು. ಅದರಿಂದ ಇನ್ನೊಂದು ಲಾಭ ಏನಾಯ್ತಂದ್ರೆ, ಕನಿಷ್ಠವಾಗಿ ಆ ಜನ ಅಹಿಂಸಕರಾದ್ರು, ಹಿಂಸೆಯನ್ನು ಬಿಟ್ಬಿಟ್ರು. ಬುದ್ಧರಲ್ಲಿ ಹಿಂಸೆ ವರ್ಜಿತವಾಗಿದೆ, ಅದಕ್ಕೆ ಹಿಂಸೆಯನ್ನು ಬಿಟ್ಬಿಟ್ರು. ಆಮೇಲೆ ಇನ್ನೊಂದು ಏನಂದ್ರೆ, ಈ ಬುದ್ಧನ ವಿಗ್ರಹವನ್ನು ಪೂಜೆ ಮಾಡ್ತಾ ಇದ್ರು. ವಾಸ್ತವಿಕವಾಗಿ ಹೇಳ್ಬೇಕಂದ್ರೆ 2 ಬುದ್ಧ ಬಂದಿದ್ರು. ಸರ್ವಜ್ಞ ಸುಗತೋ ಬುದ್ಧೋ ಧರ್ಮರಾಜಸ್ತಥಾಗತ ಸಮಂತ ಭದ್ರೋ ಭಗವಾನ್ ಮಾರಜಿಲ್ ಲೋಕಜಿಜ್ಜಿನಃ ಶರವಿಘ್ನೋ ದಶಬಲೋ ದ್ವಯವಾದಿ ವಿನಾಯಕ ಮುನೀಂದ್ರ ಶ್ರೀ ಗಣಶಾಸ್ತ್ರ ಮುನೀಶಾಕ್ಯ ಮುನಿಸ್ತುಯ. ಇವರು ಮೊದ್ಲೇ ಬುದ್ಧ, ಮುನಿ ಅಂತ ಅವ್ರ ಹೆಸರು. ಆ ಬುದ್ಧ ನಿಜವಾದ ಭಗವಂತ. ಆ ಭಗವಂತ ಬಂದು ಈ ತರ ಅಸುರಿಗೆ
ದಾರಿ ತಪ್ಪಿಸಿದ್ರು. ಇದಾದ್ಮೇಲೆ ಇನ್ನೊಬ್ರು ಬುದ್ಧ ಬಂದ್ರು, ಶಾಕ್ಯ ಮುನಿ ಅಂತ. ಸಶಾಕ್ಯ ಸಿಂಹ ಸರ್ವಾರ್ಥ ಸಿದ್ಧ ಶೌಧೋದಿನಶ್ಚ ಸ ಗೌತಮಶ್ಚಾರ್ಕ ಬಂಧುಶ್ಚ ಮಾಯಾದೇವಿ ಸುತಶ್ಚ. ಆ ಬುದ್ಧನ ಹೆಸರು ಗೌತಮ ಅಂತ. ಆ ಗೌತಮ ಅನ್ನೋ ಏನ್ ಬುದ್ಧ ಬಂದ್ರು, ಅವ್ರು ಸಿದ್ಧಾರ್ಥ ಅಂತೂ ಕೂಡ ಹೆಸರಿತ್ತು ಅವ್ರದ್ದು. ಅವರು ಭಗವಂತ ಅಲ್ಲ, ಅವರು ಸಾಮಾನ್ಯ ವ್ಯಕ್ತಿನೇ. ಸಾಮಾನ್ಯ ವ್ಯಕ್ತಿಯಾಗಿ ಒಂದು ಮಹಾರಾಜರ ಕುಲದಲ್ಲಿ ಬಂದ್ರು. ಅವರು ತಪಸ್ಯ ಧ್ಯಾನವನ್ನು ಮಾಡಿ ಅವರು ಕೂಡ ಪ್ರಚಾರ ಮಾಡಿದ್ರು. ಅವರ ಪ್ರಚಾರದಿಂದ ಕೂಡ ಬೇರೆ ದೇಶ ವಿದೇಶಗಳಲ್ಲಿ ಪ್ರಚಾರ ಹರಡಿತು. ಇವತ್ತು ನಾವು ನೋಡ್ತಾ ಇದ್ದೀವಿ, ಚೈನಾದಲ್ಲಿ, ಜಪಾನ್ದಲ್ಲಿ ಎಲ್ಲಾ ಕಡೆ ಬುದ್ಧನ ಪೂಜೆ ಮಾಡ್ತಾ ಇದ್ದಾರೆ. ವೇದಗಳನ್ನ ನಂಬಲ್ಲ, ಆದ್ರೆ ಕನಿಷ್ಠವಾಗಿ ಭಗವಾನ್ ವಿಷ್ಣುವಿನ ಪೂಜೆ ಮಾಡ್ತಾ ಇದ್ರೆ ಅದೊಂದು ಸಂತೋಷದ ಸುದ್ದಿ. ಮತ್ತೆ ಹಿಂಸೆಯನ್ನು ಬಿಟ್ಬಿಟ್ಟಿದ್ದಾರೆ, ಅದು ಒಂದು ಒಳ್ಳೆಯ ವಿಷಯ. ಇಲ್ಲಿ ನಾವು ಒಂದ್ಸರಿ ಮಡಿಕೇರಿಗೆ ಹೋಗಿದ್ವಿ, ಅಲ್ಲಿ ಅವ್ರದ್ದು ದೇವಸ್ಥಾನ ಇದೆ. ಆ ದೇವಸ್ಥಾನ ನೋಡಿದ್ವಿ, ಅಲ್ಲಿ ಬಹಳಷ್ಟು ಬೇರೆ ಬೇರೆ ತರದ್ದು ವಿಗ್ರಹಗಳಿದ್ದಾವೆ. ಒಂದು ಬುದ್ಧ ಅಂತ ಇತ್ತು, ಇನ್ನೊಂದು ಶಾಕ್ಯ ಮುನಿ ಅಂತ ಇತ್ತು. ಈ ತರ ಬೇರೆ ಬೇರೆ ವಿಗ್ರಹಗಳು, ಅವ್ರು ಬೇರೆ ಬೇರೆ ಬುದ್ಧ ಅಂತ ಹೇಳ್ತಾರೆ. ಅಂದ್ರೆ ಅವರು ವಂಶದಲ್ಲಿ ಬಂದಿರುವಂತ ಎಲ್ಲಾ ಸಂತರಿಗೆ ಬುದ್ಧ ಅಂತ ಹೆಸರಿಡ್ತಾರೆ ಅವರು. ಆದ್ರೆ ಮೂಲ ಬುದ್ಧ ಏನಿದ್ರು, ಅವರು ಈ ವಿಷಯವನ್ನು ಪ್ರಚಾರ ಮಾಡಿದ್ರು. ಏನಂತೆ, ನಾವು ಪ್ರಾಣಿ ಹಿಂಸೆಯನ್ನು ಬಿಟ್ಟು ಬಿಡ್ಬೇಕು. ಪ್ರಾಣಿ ಹಿಂಸೆಗೆ ವೇದಗಳು ಅಡಚಣೆ ಆಗ್ತಾ ಇದೆ, ಸರಿ ವೇದನ್ನೇ ಬಿಟ್ಟು ಬಿಡೋಣ. ಇಷ್ಟು ಮಹತ್ವ ಅವರು ಅಹಿಂಸೆ ಕೊಡ್ತಾ ಇದ್ರು. ಪ್ರಾಣಿ ಹಿಂಸೆಯಿಂದ ಎಷ್ಟು ಧರ್ಮ ನಾಶ ಆಗುತ್ತೆ ಅದನ್ನ ಅದಕ್ಕೋಸ್ಕರ ಅವರು ಮೊದ್ಲು ವೇದನ್ನು ಬಿಟ್ಬಿಟ್ರಿ ಅಂದ್ರೆ ಪ್ರಾಣಿ ಹಿಂಸೆ ಆದ್ರೂ ನಿಂತು ಬಿಡುತ್ತೆ ಅಂತ ಅವರು ಹೇಳಿದ್ರು. ಇವಾಗ ಏನಾಗ್ತಾ ಇದೆ ಪರಿಣಾಮ, ಈ ಪ್ರಾಣಿ ಹಿಂಸೆಯಿಂದ ಎಷ್ಟು ಪರಿಣಾಮ ಆಗ್ತಾ ಇದೆ ಸ್ವಲ್ಪ ನಾವು ಯೋಚನೆ ಮಾಡೋಣಂತೆ. ಯಾಕಂದ್ರೆ ಎಲ್ಲಿ ತನಕ ಹಿಂಸೆ ಇರುತ್ತಲ್ಲ ಅಲ್ಲಿ ತನಕ ಒಳ್ಳೆ ಗುಣಗಳು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾವು ಕೃಷ್ಣ ಭಾವನಾಮೃತ ಸಂಘದಲ್ಲಿ ಫಸ್ಟ್ ಬಂದವ್ರಿಗೆ ಏನ್ ಹೇಳ್ತೀವಿ, ನೀವು 4 ನಿಯಮಗಳನ್ನ ಪಾಲನೆ ಮಾಡ್ಬೇಕು. 4 ನಿಯಮಗಳು ಯಾವುವು? ನೀವು ಮಾಂಸ ಭಕ್ಷಣೆ ಮಾಡಬಾರ್ದು, ಜೂಜಾಡಬಾರ್ದು, ಅನೈತಿಕ ಸಂಬಂಧವನ್ನು ಇಟ್ಕೋಬಾರ್ದು, ಆಮೇಲೆ ನಶೀಲಿ ಪದಾರ್ಥ ಸೇವನೆ ಮಾಡ್ಬಾರ್ದು. ಫಸ್ಟ್ ಈ ನಿಯಮಗಳನ್ನ ಅಗ್ರಿ ಆದ್ರೆ ಮುಂದೆ ಬರೆಯುವಂತ ದೀಕ್ಷೆಯಲ್ಲಿ, ಇಲ್ಲಾಂದ್ರೆ ಹಂಗೆ ದೇವಸ್ಥಾನಕ್ಕೆ ಬರ್ತಾ ಇರ್ಲಿ ಅಂತ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಮಾಂಸ ಭಕ್ಷಣೆಯನ್ನು ಬಿಡ್ಲೇಬೇಕು. ಮಾಂಸ ಭಕ್ಷಣೆ ಬಿಡ್ಲಿಲ್ಲ ಅಂದ್ರೆ ಸಮಾಜದಲ್ಲಿ ಸ್ಥಿರತೆ, ಅಹಿಂಸೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಯುದ್ಧಗಳು ಯಾಕೆ ಆಗ್ತಾ ಇದೆ? ಯುದ್ಧಗಳು ಆಗ್ತಿರೋದಕ್ಕೆ ಮೂಲ ಕಾರಣ ಪ್ರಾಣಿ ಹಿಂಸೆ. ಸ್ವಲ್ಪ ಯೋಚನೆ ಮಾಡಿ, ಒಂದು ಪ್ರಾಣಿಗೆ ಹತ್ಯೆ ಮಾಡ್ತಾ ಇರ್ತೀವಿ ಅದ್ರ ಮಾಂಸ ತಿನ್ಲಿಕ್ಕಂತ, ಅದನ್ನ ಹತ್ಯೆ ಮಾಡ್ತಾ ಇದ್ದಾಗ ಪ್ರಾಣಿ ಚೇತನೆ ಹೇಗಿರುತ್ತೆ? ಈಗ ನಮ್ಮ ಮೇಲೆ ಯಾರಾದ್ರೂ ಶಸ್ತ್ರ ಪ್ರಹಾರ ಮಾಡ್ತಾ ಇದ್ದಾಗ ನಮ್ಮ ಚೇತನೆ ಏನಿರುತ್ತೆ? ಯಾವ್ದಾದ್ರೂ ಒಂದು ವಸ್ತು ತಗೊಂಡು ನಮ್ಮ ಆತ್ಮರಕ್ಷಣೆ ಮಾಡ್ಬೇಕು ಅನ್ನುವಂಥದ್ದು ಭಾವನೆ ಇರುತ್ತೆ. ಆ ಸಮಯದಲ್ಲಿ ನಮಗ್ ಸಿಟ್ಟು ಕೂಡ ಬರ್ತಾ ಇರುತ್ತೆ, ತುಂಬಾ ಕ್ರೋಧ ಇರುತ್ತೆ, ಹೇಗಾದ್ರೂ ಮಾಡಿ ರಕ್ಷಣೆ ಮಾಡೋಣ, ನಮ್ಮಲ್ಲಿ ಹಿಂಸಕ ಬುದ್ಧಿ ಬರ್ತಾ ಇರುತ್ತೆ. ಆ ತರ ಪ್ರಾಣಿಗಳಿಗೂ ಹಿಂಸಕ ಬುದ್ಧಿ ಬರ್ತಾ ಇರುತ್ತೆ. ಯಾಕೆ? ತಮ್ಮ ಆತ್ಮರಕ್ಷಣೆ ಮಾಡ್ಬೇಕಲ್ಲ. ಆ ಪ್ರಯತ್ನದಲ್ಲಿ ಆ ಪ್ರಾಣಿಗಳು ದೇಹ ತ್ಯಾಗ ಮಾಡ್ತಾರೆ. ಅದ್ರ ಶರೀರದಲ್ಲಿ ಬಹಳಷ್ಟು ಹಾರ್ಮೋನ್ಗಳು ಆ ತರ ಬಿಡ್ತಾ ಇರ್ತವೆ. ಏನಂತೆ, ಸಿಟ್ಟಿಂದು, ಅಹಿಂಸಾ, ಮತ್ತೆ ತನ್ನ ರಕ್ಷಣೆ, ಈ ತರದ್ದು ಇವೆಲ್ಲ ಹಾರ್ಮೋನ್ಗಳು ತನ್ನ ಶರೀರದಿಂದ ಬರ್ತಾ ಇರ್ತವೆ. ಅಂತ ಪ್ರಾಣಿಯನ್ನು ತೊಳೆದು ಅದರ ಮಾಂಸವನ್ನು ಭಕ್ಷಣೆ ಮಾಡಿದ್ರೆ ನಮ್ಮಲ್ಲಿ ಯಾವ ಚೇತನೆ ಬರಬೇಕು? ನಮ್ಮಲ್ಲಿ ಕೂಡ ಹಿಂಸಕ ಬುದ್ಧಿ ಬರುತ್ತೆ. ಖಂಡಿತವಾಗಿ ಅಂತ ವ್ಯಕ್ತಿಗಳು ಹಿಂಸೆಯನ್ನು ಮಾಡ್ತಾರೆ. ಮತ್ತೆ ಇನ್ನೊಂದೇನಂದ್ರೆ, ಈ ತರ ಗುಂಪಿನಲ್ಲಿ ಪ್ರಾಣಿಗಳನ್ನ ಎಲ್ಲವೂ ಕಸಾಯಿಖಾನೆಯಲ್ಲಿ ಸಾಯಿಸ್ತಾ ಇರ್ತಾರೆ. ಅದರ ಪರಿಣಾಮ ಏನಾಗುತ್ತೆ? ಕೆಲವೊಂದು ಸೈನಿಕರಿಗೆ ಬೇರೆ ದೇಶದಲ್ಲಿ ಕಳಿಸಿ ಅಲ್ಲಿ ಸಾಮಾನ್ಯ ಸಭ್ಯ ಜನರನ್ನ ಮೇಲೆ ಗುಂಡಾಕಿ ಸಾಯಿಸೋದ್ರಲ್ಲಿ ಅವ್ರು ಯೋಚನೆನೇ ಮಾಡಲ್ಲ, ಏನ್ ತಪ್ಪಿದೆ ಅಂತ ಹೇಳ್ತಾರೆ. ಇವತ್ತಿನ ಆಧುನಿಕ ಕಾಲದಲ್ಲಂತೂ ಮುಂದೆ ಬರ್ದಿದ್ದೇವೆ, ಏರೋಪ್ಲೇನ್ಗಳು ಬಂದಿದ್ದಾವೆ. ಏರೋಪ್ಲೇನ್ಗಳು ಆಕಾಶದಲ್ಲಿ ಹಾರ್ತಾ ಹಾರ್ತಾ ಬಾಂಬ್ ಅನ್ನ ಬಿಟ್ಟು 100 ಜನರಿಗೆ ಸಾಯಿಸ್ತಾರೆ. ಸಾಮಾನ್ಯ ಜನರು, ಅವರು ಹೆಂಡತಿ ಮಕ್ಕಳು, ಚಿಕ್ಕ ಮಕ್ಕಳು ಆಟ ಆಡ್ತಾ ಇರ್ತಾರೆ, ಹೆಣ್ಮಕ್ಳು ಮನೆ ಕೆಲಸ ಮಾಡ್ತಾ ಇರ್ತಾರೆ, ಸಾಮಾನ್ಯ ಜನರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಕೃಷಿಕರು ಇರ್ತಾರೆ, ಅವ್ರೆಲ್ಲರಿಗೂ ಈ ಬಾಂಬ್ ಅನ್ನ ಬೀಳಿಸಿ ಸಾಯಿಸ್ತಾರೆ. ಅಂತ ಜನರು ಅವ್ರಿಗೊಂದು ವಿಡಿಯೋ ಗೇಮ್ ತರ ಇದೆ. ಈ ಪ್ರಧಾನ ಮಂತ್ರಿಗಳು, ರಾಷ್ಟ್ರಪತಿಗಳು ದೇಶದ್ದು ಅವರು ರೂಮ್ ಅಲ್ಲಿ ಕುತ್ಕೊಂಡು ವಿಡಿಯೋ ಗೇಮ್ ಆಡೋ ತರ, ಅಲ್ಲಿ ಅವ್ರನ್ನ ಸಾಯಿಸಿ ಇವ್ರನ್ನ ಸಾಯಿಸಿ ಅಂತ. ವಾಸ್ತವಿಕವಾಗಿ ಭೂಮಿ ಮೇಲೆ ಇಷ್ಟು ಜನ ಹತ್ಯೆ ಆಗ್ತಾ ಇರುತ್ತೆ. ಇವಾಗಂತೂ ಪರಮಾಣು ಯುಗ ಬಂದಿದೆ, ನ್ಯೂಕ್ಲಿಯರ್ ಎರಾ. ಪರಮಾಣು ಯುಗದಲ್ಲಿ ಒಂದು ಬಾಂಬ್ ಅನ್ನ ಹಾಕಿದ್ರೆ ಒಂದೇ ಸರ್ತಿ ಲಕ್ಷಗಟ್ಟಲೆ ಜನರಿಗೆ ಸಾಯಿಸ್ಬೋದು. ಈ ತರ ಪರಿಸ್ಥಿತಿ. ಜಪಾನ್ ಅಲ್ಲಿ ಯಾವಾಗ ಹಿರೋಶಿಮಾ ನಾಗಾಸಾಕಿಯಲ್ಲಿ ಬಾಂಬ್ ಹಾಕಿದ್ರು, ವಾಸ್ತವಿಕವಾಗಿ ಜಪಾನ್ ಆವಾಗ ಏನ್ ಹೇಳ್ತಾ ಇತ್ತು ಅಂದ್ರೆ, ಜಪಾನ್ ಇಷ್ಟು ಬಲಹೀನ ಆಗಿತ್ತು, ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಅದೇ ಸೋಲು ಒಪ್ಕೊಂಡ್ಬಿಡ್ತಿತ್ತು. ಆಗ್ತಾ ಇಲ್ಲಪ್ಪ ನನಗೆ ಯುದ್ಧ ಮಾಡ್ಲಿಕ್ಕೆ ಅಂತ, ಅದೇ ಸೋಲು ಒಪ್ಕೊಂಡ್ಬಿಡ್ತಿತ್ತಂತೆ. ಇದೆಲ್ಲ ಅಮೆರಿಕ ಗೊತ್ತಿತ್ತು. ಆದ್ರೆ ಎಲ್ಲಕ್ಕಿಂತ ಮುಂಚೆ ಪರಮಾಣು ಶಸ್ತ್ರಗಳನ್ನ ಎಲ್ಲಾದ್ರೂ ಪ್ರಯೋಗ ಮಾಡ್ಬೇಕು. ನಾಳೆ ನಾವು ಯುದ್ಧ ಗೆದ್ಬಿಟ್ವಿ, ನಮ್ ದೇಶದಲ್ಲಿ ನಾವು ಪರಮಾಣು ಶಸ್ತ್ರಗಳನ್ನ ಹಾರಿಸ್ಲಿಕ್ಕಾಗತ್ತಾ? ನಮ್ ಜನರು ಸಾಯ್ತಾರೆ, ಎಲ್ಲಾದ್ರೂ ಒಂದು ಪ್ರಯೋಗ ಮಾಡ್ಬೇಕು, ಇದ್ರ ಪರಿಣಾಮ ಹೇಗಿರುತ್ತೆ ಪ್ರಯೋಗ ಮಾಡಿ ನೋಡೋಣ ಅನ್ನೋ ಉದ್ದೇಶದಿಂದ ಹಿರೋಶಿಮಾ ನಾಗಾಸಾಕಿ ಮೇಲೆ ಬಾಂಬ್ಗಳನ್ನ ಬಿಟ್ಟಿದ್ದಾರೆ ಅನ್ನೋಂತ ವಿಚಾರ ಕೂಡ ಇದೆ.
ನೋಡಿ ಎಷ್ಟು ಆಸುರಿ ಬುದ್ಧಿ ಅವರು. ಈ ತರ ಆಸುರಿ ಬುದ್ಧಿಯಿಂದ ಬಹಳ ಹಿಂಸೆ ಆಗ್ತಾ ಇದೆ. ಇವತ್ತು ಜಗತ್ತೆಲ್ಲ ಯುದ್ಧದ ತುದಿಗಾಲ್ ಮೇಲೆ ನಿಂತಿದೆ. ಆ ಶೀತ ಯುದ್ಧ ಅಂತ ಸ್ವಲ್ಪ ವರ್ಷದ ಹಿಂದೆ ನಡೀತಾ ಇತ್ತು ಅಮೆರಿಕ ಮತ್ತೆ ರಷ್ಯಾ ಮಧ್ಯದಲ್ಲಿ. ವಾಸ್ತವಿಕವಾಗಿ ಯುದ್ಧ ಆಗಿಲ್ಲ, ಆದ್ರೆ ಶಸ್ತ್ರಗಳನ್ನ ಅವ್ರು ಎಲ್ಲಾ ಕಡೆ ಬಳಸಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಯುನೈಟೆಡ್ ನೇಷನ್ಸ್, ಸಂಯುಕ್ತ ರಾಷ್ಟ್ರಗಳ ಸ್ಥಾಪನೆ 1945 ಅಲ್ಲೇ ಆಗಿತ್ತು. ಅದಕ್ಕಿಂತ ಮುಂಚೆ ಲೀಗ್ ಆಫ್ ನೇಷನ್ಸ್ ಅಂತ 1918 ಆಗಿತ್ತು. ಮೊದಲನೇ ವಿಶ್ವ ಯುದ್ಧ ಮುಗಿದ್ಮೇಲೆ ಲೀಗ್ ಆಫ್ ನೇಷನ್ಸ್ ಅನ್ನುವಂತ ಒಂದು ಸಂಸ್ಥೆ ಆಗಿತ್ತು. ಅವ್ರ ಉದ್ದೇಶ ಏನಿತ್ತಂದ್ರೆ ಯುದ್ಧಗಳನ್ನ ನಿಲ್ಲಿಸ್ಬೇಕು ಅಂತ. ಆದ್ರೆ ಅವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ದ್ವಿತೀಯ ವಿಶ್ವ ಯುದ್ಧ ನಿಲ್ಲಿಕ್ ಆಗ್ಲಿಲ್ಲ. 1939ರಲ್ಲಿ ದ್ವಿತೀಯ ವಿಶ್ವ ಯುದ್ಧ ಶುರು ಆಯ್ತು. ಈಗ ದ್ವಿತೀಯ ವಿಶ್ವ ಯುದ್ಧ ಆದ್ಮೇಲೆ ಈ ಸಂಯುಕ್ತ ರಾಷ್ಟ್ರ ಅಂತ ಒಂದು ಸ್ಥಾಪನೆ ಮಾಡಿದ್ದಾರೆ ನ್ಯೂಯಾರ್ಕ್ ಅಲ್ಲಿ. ಆದ್ರೆ ಅವ್ರು ಆದ್ಮೇಲೆ ಇವಾಗ ಯುದ್ಧಗಳು ನಿಂತಿದ್ದಾವ? ಏನೂ ಇಲ್ಲ. ನೀವು ಪ್ಯಾಲೆಸ್ಟೀನ್ ಅಲ್ಲಿ ನೋಡಿ ಇನ್ನೂ ಯುದ್ಧ ಆಗ್ತಾ ಇದೆ, ಯುಕ್ರೇನ್ ಅಲ್ಲಿ ನೋಡಿ ಇನ್ನೂ ಯುದ್ಧ ಆಗ್ತಾ ಇದೆ, ಇರಾನ್ ಇರಾಕ್ ಅಲ್ಲಿ ಮಧ್ಯದಲ್ಲಿ ನಡುವೆ ಯುದ್ಧ ಆಯ್ತು, ಕುವೈತ್ ಅಲ್ಲಿ ಯುದ್ಧ ಆಯ್ತು, ಭಾರತ ಪಾಕಿಸ್ತಾನ ಯುದ್ಧ ಅಂತೂ ನಿರಂತರವಾಗಿ ನಡೀತಾ ಇದೆ. ಅದಕ್ಕೆ ಸಂಯುಕ್ತ ರಾಷ್ಟ್ರಗಳು ಪೂರ್ತಿ ವಿಫಲ ಆಗಿದೆ ಯುದ್ಧ ನಿಲ್ಲಿಸ್ಲಿಕ್ಕೆ. ಪ್ರಭುಪಾದ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ನೀವು ಒಂದು ಗುಂಪಿನಲ್ಲಿ ಒಂದ್ 10 ನಾಯಿಗಳನ್ನ ತಗೊಂಡು ಒಂದ್ ಮನೆಯಲ್ಲಿ ಹಾಕಿ ಅವರು ಶಾಂತಿಯಿಂದ ಇರ್ಲಿಕ್ಕೆ ಯಾವತ್ತಾದ್ರೂ ಸಾಧ್ಯವೇ ಇಲ್ಲ? ನಾಯಿಗಳೇ ಇರ್ತಾವೆ, ಅವು ಬೊಗಳ್ತವೆ, ಕಚ್ಚಾಡ್ತವೆ, ಜಗಳಾಡ್ತವೆ, ಯಾವತ್ತೂ ಅವು ಶಾಂತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ತನಕ ನೀವು ಜನರನ್ನ ಮನುಷ್ಯರು ಮಾಡಲ್ಲ ಅಲ್ಲಿ ತನಕ ಅವರು ಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯರಲ್ಲಿ ಪ್ರಾಣಿಗಳಲ್ಲಿ ಏನ್ ವ್ಯತ್ಯಾಸ? ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೈತತ್ ಪಶುಭಿರ್ನರಾಣಾಂ ಧರ್ಮೋಹಿತೇಶಾಂ ಅಧಿಕೋ ವಿಶೇಷೋ ಧರ್ಮೇಣ ಹೀನ ಪಶುಭಿರ್ ಸಮಾನ. ಆಹಾರ, ನಿದ್ದೆ, ರಕ್ಷಣೆ, ಮೈಥುನ ಇವೆಲ್ಲ ಕಾರ್ಯಗಳನ್ನ ಪ್ರಾಣಿಗಳು ಮಾಡ್ತವೆ, ಮನುಷ್ಯರು ಮಾಡ್ತಾರೆ. ಆದ್ರೆ ವಿಶೇಷವಾಗಿ ಮನುಷ್ಯರದೇನಂದ್ರೆ ಮನುಷ್ಯರು ಧರ್ಮ ಪಾಲನೆ ಮಾಡ್ತಾರೆ. ಆ ಧರ್ಮ ಪಾಲನೆ ಬಹಳ ಮಹತ್ವಪೂರ್ಣವಾದದ್ದು. ಅದಕ್ಕೆ ಧರ್ಮ ಪಾಲನೆಯಲ್ಲಿ ದೊಡ್ಡ ಅಡಚಣೆ, ದೊಡ್ಡ ಕಂಟಕ ಅಂದ್ರೆ ಮಾಂಸ ಭಕ್ಷಣೆ. ಅದಕ್ಕೆ ಎಲ್ಲಾ ಕಡೆ ಮಾಂಸ ಭಕ್ಷಣೆ ನಿಲ್ಲಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ವಾಸ್ತವಿಕವಾಗಿ ಪುರಾತನ ಕಾಲದಲ್ಲಿ ಮಾಂಸ ಭಕ್ಷಣೆ ಕೆಟ್ಟು ಅಂತ ಎಲ್ಲರಿಗೂ ಗೊತ್ತಿತ್ತು. ವೈದಿಕ ಸಂಸ್ಕೃತಿ ಬಿಟ್ಬಿಡಿ, ಹೊರಗಡೆ ಸಂಸ್ಕೃತಿಯಲ್ಲೂ ಗೊತ್ತಾಯ್ತು. ಜೀಸಸ್ ಕ್ರೈಸ್ಟ್ ಏನ್ ಹೇಳ್ತಾರೆ? ದೌ ಶಾಲ್ ನಾಟ್ ಕಿಲ್, ಫಸ್ಟ್ ಕಮಾಂಡ್ಮೆಂಟ್. ಎಲ್ಲಕ್ಕಿಂತ ಮೊದಲೇ ಉಪದೇಶ ಜೀಸಸ್ ಕ್ರೈಸ್ಟ್ ಏನು? ನೀವು ಹತ್ಯೆ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಕ್ರಿಸ್ತ ವಿಚಾರದಲ್ಲೂ ಕೂಡ ಮಾಂಸ ಭಕ್ಷಣೆ ವಿಧಿತವಾಗ್ತದೆ. ಆರಂಭದಲ್ಲಿ ಯಾರು ಮಾಂಸ ತಿಂತಾ ಇರ್ಲಿಲ್ಲ ಕ್ರಿಶ್ಚಿಯನ್ರು, ಅವ್ರಿಗೂ ಗೊತ್ತಿತ್ತು ಪ್ರಾಣಿ ಹತ್ಯೆ ಮಾಡೋದು ತಪ್ಪು ಅಂತ. ಕಾಲಕ್ರಮೇಣ ಅವರು ತಮ್ಮ ಧರ್ಮವನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ತಮ್ಮ ಇಂದ್ರಿಯ ಭೋಗಕ್ಕೋಸ್ಕರ. ಆ ಸಮಯದಲ್ಲಿ ಯಾವಾಗ ಅಡ್ಜಸ್ಟ್ ಮಾಡ್ಕೊಂಡ್ರು ಆ ಸಮಯದಲ್ಲಿ ಅವರು ಮಾಂಸವನ್ನು ತಗೊಂಬಂದ್ರು. ಇವಾಗ ಹಿಂಗ್ ಪರಿಸ್ಥಿತಿ ಆಗಿದೆ. ಬಾಪ್ಟೈಸೇಷನ್ ಅಂತಂತಾರೆ, ಅವ್ರದ್ದೊಂದು ಹಬ್ಬ ಇರುತ್ತೆ ಸಣ್ಣ ವಯಸ್ಸಲ್ಲಿ. ಆ ಹಬ್ಬದಲ್ಲಿ ಅವರು ವಾಸ್ತವಿಕ ಕ್ರಿಶ್ಚಿಯನ್ ಆಗ್ತಾರಂತೆ. ಆ ಬಾಪ್ಟೈಸೇಷನ್ ಅಲ್ಲಿ ಎಷ್ಟೋ ಕೋಳಿಗಳ ಹತ್ಯೆ ಆಗುತ್ತೆ, ಎಷ್ಟೋ ಪ್ರಾಣಿಗಳ ಹತ್ಯೆ ಆಗುತ್ತೆ, ಎಷ್ಟೋ ಜನರಿಗೆ ಮಾಂಸವನ್ನು ತಿನ್ನಿಸ್ತಾರೆ. ಅದಾಗ್ಲಿಲ್ಲ ಅಂದ್ರೆ ನಿಜವಾದ ಕ್ರಿಶ್ಚಿಯನ್ ನೀವು ಮಾಂಸ ತಿನ್ಲಿಲ್ಲ ಅಂದ್ರೆ ನಿಜವಾದ ಕ್ರಿಶ್ಚಿಯನ್ ಅಲ್ಲ ಅನ್ನುವಂತ ಪರಿಸ್ಥಿತಿ ಬಂದಿದೆ. ನಮ್ಮ ಕೃಷ್ಣ ಭಕ್ತಿಯಲ್ಲಿ ಪ್ರಭುಪಾದ್ರ ಶಿಷ್ಯ ಒಬ್ರಿದ್ರು, ಹರಿಪಾದ ಪ್ರಭು ಅಂತ. ಅವ್ರು ನಮ್ಮ ಮನೆಗೆ ಬರ್ತಾ ಇದ್ರು. ಅವರು ಒಂದ್ಸರ್ತಿ ಹೇಳಿದ್ರು, ಅವ್ರ ಅತ್ತೆ ಅವ್ರಿಗೆ ಒಂದು ಲೆಟರ್ ಬರ್ದಿದ್ರಂತೆ. ಏನಂತೆ, ನೀವು ಕ್ರಿಶ್ಚಿಯಾನಿಟಿ ಬಿಟ್ಟು ಮಾಂಸ ಭಕ್ಷಣೆ ಬಿಟ್ಟು ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ರ, ಭಗವಂತ ನಿಮ್ಮ ಮೇಲೆ ತುಂಬಾ ಸಿಟ್ಟು ಮಾಡ್ಕೊಳ್ತಾನೆ ಅಂತ. ಆ ತರ ಅವ್ರದ್ದು ವಿಚಾರ ಆಗಿದೆ. ಒಂದ್ ಕಡೆ ಮಾಂಸ ತಿನ್ಬಾರ್ದು, ಅದಾದ್ಮೇಲೆ ಕಾಲಕ್ರಮೇಣ ಏನಾಯ್ತು, ಆಯ್ತು ತಿಂದ್ರೆ ಏನ್ ತಪ್ಪಿಲ್ಲ ಅಂತ. ಮುಂದೆ ಕಾಲಕ್ರಮೇಣ ಏನಾಯ್ತು, ತಿನ್ಲೇಬೇಕು ಅಂತ. ನಮ್ಮ ಭಾರತ ದೇಶದಲ್ಲಿ ವೇದದ ಅನುಯಾಯಿಗಳದ್ದು ಇದೇ ಆಯ್ತು, ಏನಂತೆ ತಿನ್ಲೇಬಾರ್ದು. ಅಷ್ಟು ಮೀರಿ ಏನಾದ್ರೂ ನಿಮ್ ಆಸೆ ಇದೆಯಾ, ಶುಕ್ರವಾರ ಗುರುವಾರ ಯಾವ್ದಾದ್ರು 1-2 ದಿನ ಬಿಟ್ಟು ವಾರದಲ್ಲಿ 1 ದಿನ ದೇವಿ ಮುಂದೆ ಬಲಿ ಕೊಟ್ಟು ತಿನ್ನಿ ಅಂತ ಆ ತರ ಕೆಲವೊಂದ್ ಜನ ಪ್ರತಿಪಾದನೆ ಮಾಡ್ಲಿಕ್ಕೆ ಶುರು ಮಾಡಿ. ಇವತ್ತೇನಾಗ್ತಾ ಇದೆ, ನಮ್ ಕುಲದೇವತೆ ಸಂತುಷ್ಟಿ ಆಗಲ್ಲ ನೀವು ಮಾಂಸ ಕೊಡ್ಲಿಲ್ಲ ಅಂತ, ಆ ತರ ಪರಿಸ್ಥಿತಿಯಲ್ಲಿ ಬಂದಿದೆ. ಅದಕ್ಕೆ ಈ ತರ ಏನೂ ಇಲ್ಲ. ಖಂಡಿತವಾಗಿ ಅವರೆಲ್ಲರೂ ಭಗವಂತನ ಭಕ್ತರು. ನೀವು ಅಹಿಂಸೆಯನ್ನು ಪ್ರತಿಪಾದನೆ ಮಾಡಿದ್ರೆ ಖಂಡಿತವಾಗಿ ಅವ್ರು ಸಂತುಷ್ಟಿ ಆಗ್ತಾರೆ, ಅವ್ರಿಗೆ ಬಹಳ ಖುಷಿ ಆಗುತ್ತೆ. ಅವ್ರಿಗೆ ಕೃಷ್ಣ ಪ್ರಸಾದ ಕೊಟ್ರೆ, ಹಿಂಸೆಯನ್ನು ಬಿಟ್ರೆ. ಅದಕ್ಕೆ ಈ ತರ ಈ ಮಾಂಸ ಭಕ್ಷಣೆ ಇರುವಂತ ಸಭ್ಯತೆಯಲ್ಲಿ ಎಲ್ಲೂ ಒಳ್ಳೆ ನಾಗರಿಕತೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ರಿಗೊಬ್ರು ಜನ ಹತ್ಯೆ ಮಾಡೋದಷ್ಟೇ ಇರುತ್ತೆ. ಭಾರತ ಸಂಸ್ಕೃತಿ ಧರ್ಮದ ದೇಶ. ಇವತ್ತು ಏನಾಗ್ತಾ ಇದೆ, ಇಂಥ ಸಂಸ್ಕೃತಿ ಧರ್ಮ ಸಮೃದ್ಧವಾಗಿರುವಂತ ದೇಶ ಎಷ್ಟೋ ಟನ್ಗಳು ಗೋಮಾಂಸ ನಿರ್ಯಾತ ಮಾಡ್ತಾ ಇದೆ ಭಾರತ ದೇಶ. ಎಷ್ಟು ಪ್ರತಿದಿನ ಎಷ್ಟು ಗೋಗಳು ಹತ್ಯೆ ಆಗ್ತಾ ಇದೆ ಭಾರತದಲ್ಲಿ. ಬೆಂಗಳೂರಂತ ಒಂದೂರಲ್ಲಿ ಎಷ್ಟೋ 100 ಹಸುಗಳು ದಿನ ಸಾಯ್ತಾವೆ ಅಂತ ಹೇಳ್ತಾರೆ. ಈಗ ಬರೀ ಗೋಗಳದ ಪರಿಸ್ಥಿತಿ ಇದೆ, ಇನ್ನ ಕೋಳಿಗಳ ಸಂಖ್ಯೆ ಎಷ್ಟಿರ್ಬೇಕು, ಕುರಿಗಳ ಸಂಖ್ಯೆ ಎಷ್ಟಿರ್ಬೇಕು, ಆಡುಗಳ ಸಂಖ್ಯೆ ಎಷ್ಟಿರ್ಬೇಕು, ಅದೇನು ಲೆಕ್ಕನೇ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ
ಪ್ರಾಣಿಗಳ ಮೇಲೆ ನಮಗೆ ದಯೆ ಇಲ್ಲ, ನಾವು ನಮ್ಮ ದೇಶದಲ್ಲಿ ಶಾಂತಿ, ನಮ್ಮ ಜಗತ್ತಿನಲ್ಲಿ ಶಾಂತಿಯನ್ನು ಹೇಗೆ ಅಪೇಕ್ಷೆ ಮಾಡ್ತೀವಿ? ಅಪೇಕ್ಷೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಒಬ್ರು ಆಂಗ್ಲ ಲೇಖಕರು ಹೇಳಿದ್ರು, ಎಲ್ಲಿ ತನಕ ನಮ್ಮ ತಟ್ಟೆಯಲ್ಲಿ ಇಷ್ಟು ರಕ್ತ ಮಾಂಸ ಇದೆ, ತಿನ್ನೋ ಊಟದ ತಟ್ಟೆಯಲ್ಲಿ, ಅಲ್ಲಿ ತನಕ ಜಗತ್ತಲ್ಲಿ ಶಾಂತಿ ಹೇಗೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಇಲ್ಲಿ ಪ್ರಭುಪಾದರ ತಾತ್ಪರ್ಯದಲ್ಲಿ ಬಡಿತಾರೆ ಏನಂತೆ, ಎಲ್ಲಾರು ಭಗವಂತನ ಮಕ್ಕಳು, ನಾವು ಕೂಡ ಭಗವಂತನ ಮಕ್ಕಳು, ಪ್ರಾಣಿಗಳು ಕೂಡ ಭಗವಂತನ ಮಕ್ಕಳು. ಈಗ ಒಬ್ಬ ಮಗು ತುಂಬಾ ಶಕ್ತಿಶಾಲಿ ಇದ್ದಾನೆ, ಅಣ್ಣ ತುಂಬಾ ಶಕ್ತಿಶಾಲಿ ಇದ್ದಾನಂತೆ ತಮ್ಮನ ಮೇಲೆ ಹಿಂಸೆ ಮಾಡ್ತಾನೋ, ತಮ್ಮನ್ ರಕ್ಷಣೆ ಮಾಡ್ತಾನೆ. ಖಂಡಿತವಾಗಿ ಒಬ್ಬ ಅಣ್ಣ ತಮ್ಮನ್ ರಕ್ಷಣೆ ಮಾಡ್ಬೇಕು. ಅದೇ ತರ ನಾವು ಪ್ರಾಣಿಗಳ ರಕ್ಷಣೆ ಮಾಡ್ಬೇಕು. ನಾವು ಅವ್ರಕ್ಕಿಂತ ಬುದ್ಧಿವಂತರಿದ್ದೇವೆ ಅಂತ ಹೇಳಿ ನಮಗೆ ಹಿಂಸೆ ಮಾಡುವಂತ ಅಧಿಕಾರ ಇಲ್ಲ. ನಮ್ಗಿಂತ ಬುದ್ಧಿವಂತರು ಇನ್ನೂ ಜಾಸ್ತಿ ಜನ ಇದ್ದಾರೆ, ನಮ್ಗಿಂತ ಶಕ್ತಿಶಾಲಿ ಜನ ಇದ್ದಾರೆ. ಇಲ್ಲಿ ಯಮರಾಜರು ಕುತ್ಕೊಂಡಿದ್ದಾರೆ, ಚಿತ್ರಗುಪ್ತರು ಬರಿತಾ ಇದ್ದಾರೆ ಪ್ರತಿಯೊಂದು ಲೆಕ್ಕ. ಅದಕ್ಕೆ ನಾವು ನಮ್ಮ ತಮ್ಮಂದ್ರ ಮೇಲೆ ಈ ತರ ಹಿಂಸೆ ಮಾಡಿದ್ರೆ ಖಂಡಿತವಾಗಿ ನಮಗೆ ಅದ್ರದ್ದು ಪೆಟ್ಟು ಬೀಳುತ್ತೆ. ಅದಕ್ಕೆ ಈ ಪ್ರಾಣಿ ಹಿಂಸೆಯನ್ನು ತಡೆಯೋದು ಧರ್ಮಕ್ಕೋಸ್ಕರ ಅತಿ ಅವಶ್ಯಕವಾಗಿದೆ. ನೋಡಿ, ಮುಂದೆ ಬುದ್ಧ ಆದ್ಮೇಲೆ ಶಂಕರಾಚಾರ್ಯರು ಬಂದ್ರು, ಜನರಿಗೆ ಮತ್ತೆ ವೇದಕ್ಕೆ ಮರಳಿ ತಂದ್ರು. ಅದಾದ್ಮೇಲೆ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಚೈತನ್ಯ ಮಹಾಪ್ರಭುಗಳು, ಎಷ್ಟೆಲ್ಲ ಆಚಾರ್ಯರು ಬಂದ್ರು. ಅವರು ಬುದ್ಧನ ಬೇರೆ ಎಲ್ಲ ಉಪದೇಶಗಳನ್ನ ವಿರೋಧ ಮಾಡಿದ್ರು. ಏನಂತೆ, ಈ ವೇದಗಳನ್ನ ಪ್ರಮಾಣ ಅಂತ ಸ್ವೀಕಾರ ಮಾಡ್ಬೇಕು ಅಂತ ಹೇಳಿದ್ರು, ಭಗವಂತ ಇದ್ದಾನೆ ಅಂತ ಸ್ವೀಕಾರ ಮಾಡ್ಬೇಕು ಅಂತ ಹೇಳಿದ್ರು. ಇಷ್ಟೆಲ್ಲ ಅವರು ಪ್ರತಿಪಾದನೆ ಮಾಡಿದ್ರು. ಆದ್ರೆ ಯಾವ ಕಾರಣಕ್ಕೂ ಬುದ್ಧ ಹೇಳಿದ್ದು ಮಾಂಸದ ಅಂದ್ರೆ ಬುದ್ಧ ಹೇಳುವ ಬಲಿ ಕೊಡುವಂತ ಪದ್ಧತಿ ಏನು ಬುದ್ಧ ನಿಲ್ಸಿದ್ದಾರೆ ಅದು ತಪ್ಪು ಅಂತ ಯಾರು ಹೇಳಲಿಲ್ಲ. ಎಲ್ಲರೂ ನೀವು ಮಾಂಸರಹಿತವಾದ ಜೀವನ, ಹಿಂಸಾ ರಹಿತವಾದ ಜೀವನವನ್ನೇ ಪಾಲನೆ ಮಾಡ್ಬೇಕು ಅಂತ ಹೇಳ್ತಾರೆ. ಕೃಷ್ಣ ಭಾವನಾಮೃತದಲ್ಲೂ ಕೂಡ ನೀವು ಎಷ್ಟೇ ಈ ಬ್ಯಾಕ್ ಗ್ರೌಂಡ್ ಇಂದ ಬರ್ಲಿ, ಮೊದ್ಲು ನಮ್ಮ ಸಂಸ್ಥೆಗೆ ಬರ್ಬೇಕಂದ್ರೆ ನೀವು ಮಾಂಸ ಭಕ್ಷಣೆಯನ್ನು ಬಿಡ್ಬೇಕು ಅಂತ ಈ ತರ ನಿಯಮ ಹೇಳ್ತಾರೆ. ಇದು ಪ್ರತಿಯೊಬ್ಬ ವ್ಯಕ್ತಿ, ನಾಗರಿಕ ವ್ಯಕ್ತಿ ಪಾಲನೆ ಮಾಡ್ಲೇಬೇಕು ಅನ್ನೋದು. ಪ್ರಭುಪಾದರು ಇಲ್ಲಿ ಹೇಳ್ತಾರೆ, ಕೆಲವೊಂದು ಸನ್ಯಾಸಿಗಳು ಕೂಡ ಮಾಂಸ ಭಕ್ಷಣೆಯನ್ನು ಪ್ರತಿಪಾದನೆ ಮಾಡ್ತಾರಂತೆ. ಯಾಕೆ ಬರೀತಾರೆ ಪ್ರಭುಪಾದರು ಈ ತಾತ್ಪರ್ಯದಲ್ಲಿ ಈ ತರ? ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹೌದು, ವಾಸ್ತವಿಕವಾಗಿ ಕೆಲವೊಂದು ಸನ್ಯಾಸಿಗಳು ಇದನ್ನ ಪ್ರತಿಪಾದನೆ ಮಾಡಿದ್ದಾರೆ. ಈಗ ಒಂದು ಉದಾಹರಣೆ ಅಂದ್ರೆ ದಲೈ ಲಾಮಾ ಅವರು ಇವತ್ತು ಬುದ್ಧನ ಪ್ರತಿನಿಧಿ ಅನ್ನುವಂಥದ್ದು ನಮ್ಮ ತಲೆಯಲ್ಲಿ ಬಂದ್ರೆ ಎಲ್ಲಕ್ಕಿಂತ ಮುಂಚೆ ಬರೋದು ದಲೈ ಲಾಮಾ ಅಂತ. ಅವ್ರು ಹೇಳ್ತಾರೆ ಬುದ್ಧಿಸ್ಟ್ ಜನರ ನಾಯಕ ದಲೈ ಲಾಮಾ ಅಂತ ಹೇಳ್ತಾರೆ. ಈ ದಲೈ ಲಾಮಾ ಸಿಕ್ಕಾಪಟ್ಟೆ ಮಾಂಸ ತಿಂತಾರೆ. ಮಾಂಸ ಅಲ್ಲ, ಸಿಕ್ಕಾಪಟ್ಟೆ ಮಾಂಸ ತಿಂತಾರೆ. ಕೋಳಿಗಳನ್ನ ತಿಂತಾರೆ, ಬೇರೆ ಪ್ರಾಣಿಗಳನ್ನ ತಿಂತಾರೆ, ತುಂಬಾ ಜಾಸ್ತಿ ತಿಂತಾರೆ. ಆಮೇಲೆ ಎಲ್ಲಾ ಕಡೆ ಹೋದ್ರೆ ನಾವು ಶಾಂತಿ ಇಟ್ಕೋಬೇಕು, ಜಗಳಾಡಬಾರ್ದು, ಆ ವಿಷಯದ ಬಗ್ಗೆ ಪ್ರವಚನವನ್ನು ಕೊಡ್ತಾರೆ. ಪರಿಣಾಮ ಏನಾಗ್ತಾ ಇದೆ, ಅವರು ಬುದ್ಧನ ಅನುಯಾಯಿಗಳು, ಅವರು ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಥೈಲ್ಯಾಂಡು ಅದೆಲ್ಲ ದೇಶಗಳಲ್ಲಿ ಅವರು ಒಂದು ಹೊಸಾದ ಯುಕ್ತಿಯನ್ನು ತೆಗೆದಿದ್ದಾರೆ. ಹೇಗೆ ಅಹಿಂಸಾ, ಯಾಕಂದ್ರೆ ಬುದ್ಧ ಅಹಿಂಸಾ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾವು ಕೂಡ ಅಹಿಂಸಾ ಪಾಲನೆ ಮಾಡ್ಬೇಕು. ಹೇಗೆ ಅಹಿಂಸಾ ಪಾಲನೆ ಮಾಡ್ಬೇಕು? ಪ್ರಾಣಿಗಳ ಹತ್ಯೆ ನಾವು ಮಾಡಲ್ಲ. ಪ್ರಾಣಿಗಳ ಹತ್ಯೆ ಕಟಕರು ಮಾಡ್ತಾರೆ. ಆ ಹತ್ಯೆಯನ್ನು ಮಾಡಿರ್ತಾರೆ, ಆ ಮಾಂಸವನ್ನು ನಾವು ಮನೆಯಲ್ಲಿ ತಂದು ತಿಂತೇವೆ ಅಷ್ಟೇ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಈ 5 ಪ್ರಕಾರದ ಜನರು ಏನಿದ್ದಾರೆ ಅವ್ರಿಗೆಲ್ಲರಿಗೂ ಅದ್ರದ್ದು ಮಾಂಸದ, ಯಾರು ಹತ್ಯೆ ಮಾಡ್ತಾರೆ, ಯಾರು ಪ್ರಾಣಿಗಳನ್ನ ಅಡ್ಗೆ ಮಾಡಿ ತಿಂತಾರೆ, ಆಮೇಲೆ ಅಡ್ಗೆ ಮಾಡ್ತಾರೆ, ಮತ್ತೆ ಯಾರು ಅದನ್ನ ಕೊಂಡ್ಕೊಳ್ತಾರೆ, ಯಾರು ಅದನ್ನ ಬೇರೆಯವ್ರಿಗೆ ತಿನ್ನಿಸ್ತಾರೆ, ಮತ್ತೆ ಇದೆಲ್ಲದಕ್ಕೆ ಅನುಮತಿ ಕೊಡುವಂತ ರಾಜ್ಯ ಸರ್ಕಾರ, ಇವೆಲ್ಲಾ ಜನರಿಗೆ ಪಾಪ ಕರ್ಮ ಬಂದೇ ಬರುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಆದ್ರೆ ಇವ್ರೇನ್ ಮಾಡ್ತಾ ಇದ್ದಾರೆ, ತಮ್ಮ ತಿನ್ನುವಂತ ಚಪಲಕ್ಕೋಸ್ಕರ ಬೇರೆಯವರು ಸಾಯಿಸ್ತಾರೆ, ನಾವು ಬರೀ ತಿಂತೇವಷ್ಟೇ ಅಂತ ಹೇಳ್ತಾರೆ. ಈ ತರ ಮಾಡ್ತಾ ದಲೈ ಲಾಮಾ ಅವರು ಸಾಕಷ್ಟು ಮಾಂಸವನ್ನು ತಿಂತಾ ಇದ್ದಾರೆ. ಮತ್ತೆ ಎಲ್ಲೋದ್ರು ಶಾಂತಿ ಶಾಂತಿ ಅಂತ ಮಾತಾಡ್ತಾರೆ. ಇಂಥವರಿಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಸಿಗುತ್ತೆ. ಒಬ್ರು ಕ್ರಿಶ್ಚಿಯನ್ ಅವರು ಭಾರತದಲ್ಲಿಯೂ ಕೂಡ ತುಂಬಾ ವಿದೇಶದಿಂದ ಬಂದು ಪ್ರಚಾರ ಮಾಡಿದ್ರು. ಕಲ್ಕತ್ತಾದಲ್ಲಿ ಮಿಷನರೀಸ್ ಆಫ್ ಚಾರಿಟಿ ಅದೆಲ್ಲ ತೆಗೆದ್ರು, ಪ್ರಚಾರ ಮಾಡಿದ್ರು. ಅವರು ಕೂಡ ಶಾಂತಿ ಶಾಂತಿ ಅಂತ ಬಹಳಷ್ಟು ಇದ್ ಮಾಡಿದ್ರು. ಅವ್ರಿಗೂ ಶಾಂತಿ ಪ್ರಶಸ್ತಿ ಸಿಕ್ತು, ನೊಬೆಲ್ ಪ್ರೈಸ್ ಅಂತ. ಆದ್ರೆ ಅವ್ರೇನ್ ಮಾಡ್ತಾ ಇದ್ರು, ಕಲ್ಕತ್ತಾದಲ್ಲಿ ಈ ರೋಗಿಗಳನ್ನ ತಮ್ಮ ಸಂಸ್ಥೆಯಲ್ಲಿ ತಗೊಂಡ್ಬಂದು ಅವರಿಗೆ ಮಾಂಸವನ್ನು ತಿನ್ನಿಸ್ತಾ ಇದ್ರು. ಮತ್ತೆ ತಾವು ಕೂಡ ತುಂಬಾ ಸಾಕಷ್ಟು ಮಾಂಸವನ್ನು ತಿಂತಾ ಇದ್ರು. ಈ ತರ ಒಬ್ಬ ಮದರ್ ಅನ್ನುವಂತವ್ರು ಅನ್ಸ್ಕೊಂಡವ್ರು ಇದನ್ನ ಮಾಡಿದ್ದಾರೆ. ಒಬ್ಬ ಮಹಾನ್ ಸ್ವಾಮೀಜಿಗಳು ಚಿಕಾಗೋದಲ್ಲಿ ಹೋಗಿ ಅವರು ಬಹಳ ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡಿದ್ರು. ಏನಂತೆ, ನಮ್ಮ ಅಮೆರಿಕದ ಬಾಂಧವರೇ, ನೀವು
ಫುಟ್ಬಾಲ್ ಭಗವದ್ಗೀತಾ ಓದೋಕ್ಕಿಂತ ಫುಟ್ಬಾಲ್ ಆಡೋದು ಒಳ್ಳೇದು ಅಂತ ಈ ತರ ಭಾಷಣ ಮಾಡಿದ್ರು. ಆ ಮಹಾನ್ ಸ್ವಾಮೀಜಿಗಳು ತಮ್ಮ ಪುಸ್ತಕದಲ್ಲಿ ಏನ್ ಬರೀತಾರೆ ಗೊತ್ತಾ, ಜಪಾನ್ ಅಂತ ದೇಶಗಳು ತುಂಬಾ ಪ್ರಗತಿ ಆಗ್ತಾ ಇದೆ. ಯಾಕೆ ಪ್ರಗತಿ ಆಗ್ತಾ ಇದೆ? ಆ ಜನರ ಆರೋಗ್ಯ ತುಂಬಾ ಚೆನ್ನಾಗಿದೆ. ಯಾಕೆ ಜನರ ಆರೋಗ್ಯ ತುಂಬಾ ಚೆನ್ನಾಗಿದೆ? ಮಾಂಸ ತಿಂತಾ ಇದ್ದಾರೆ. ನಮ್ಮ ಭಾರತ ದೇಶ ಪ್ರಗತಿ ಆಗ್ಬೇಕಂದ್ರೆ ನಮ್ಮ ಭಾರತ ಜನರ ಆರೋಗ್ಯ ತುಂಬಾ ಜಾಸ್ತಿ ಚೆನ್ನಾಗಾಗ್ಬೇಕು. ಅದಕ್ಕೋಸ್ಕರ ನಮ್ಮ ಭಾರತ ಜನ ಮಾಂಸ ತಿನ್ನೋದ್ರಲ್ಲಿ ಏನ್ ತಪ್ಪಿದೆ ಅಂತ ಈ ಮಹಾನ್ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಅದೇ ಸ್ವಾಮೀಜಿಗಳು ಏನ್ ಹೇಳ್ತಾರೆ ಅಂದ್ರೆ, ತುಳಸಿಯನ್ನು ಪೂಜೆ ಮಾಡಿ ಏನ್ ಪ್ರಯೋಜನ? ಅದರಿಂದ ಹೊಟ್ಟೆ ತುಂಬಲ್ಲ. ಬದ್ನೆಕಾಯಿ ಮರದನ್ನ ಪೂಜೆ ಮಾಡಿದ್ದು ಒಳ್ಳೇದು, ಕನಿಷ್ಠ ಬದ್ನೆಕಾಯಿ ತಿಂದು ಹೊಟ್ಟೆ ತುಂಬುತ್ತೆ ಅಂತ. ಅಂದ್ರೆ ಲೌಕಿಕ ಪೂರ್ತಿ, ಅವ್ರಿಗೇನ ಆತ್ಮಜ್ಞಾನ ಇಲ್ಲ, ಶಾಸ್ತ್ರಜ್ಞಾನ ಇಲ್ಲ, ತೀರಾ ಲೌಕಿಕ. ಆದ್ರೆ ಪೂಜನೀಯಾಗಿದ್ದಾರೆ ಇವತ್ತು ಇಡೀ ಭಾರತದಲ್ಲಿ ಅಂತ ಸ್ವಾಮೀಜಿ ಅವರು ಬಹಳ ಪೂಜನೀಯ ಆಗಿದ್ದಾರೆ. ಆದ್ರೆ ವಾಸ್ತವಿಕವಾಗಿ ಶಾಸ್ತ್ರ ಏನ್ ಹೇಳುತ್ತೆ? ಮಾಂಸ ಭಕ್ಷಣೆ ಮಾಡಬಾರ್ದು ಅಂತ. ಈ ತರ ಸನ್ಯಾಸಿಗಳು, ಬ್ರಾಹ್ಮಣರು ಯಾವಾಗ ಕಲಿಯುಗದಲ್ಲಿ ಮಾಂಸ ಭಕ್ಷಣೆಯನ್ನು ಪ್ರತಿಪಾದನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಇವತ್ತು ಕೂಡ ಬ್ರಾಹ್ಮಣರು ಇದ್ದಾರೆ, ಅವರು ಪ್ರಾಣಿಗಳ ಬಲಿಯನ್ನು ಕೊಡ್ತಾರೆ. ನಾವಿಲ್ಲಿ ಶ್ರೀರಂಗಪಟ್ಟಣ ಕಾವೇರಿ ನದಿ ದಂಡೆಯಲ್ಲಿ ಹೋಗಿದ್ವಿ, ಅಲ್ಲಿ ಶ್ರಾದ್ದ ಕರ್ಮ ಮಾಡ್ತಾ ಇದ್ರು. ಒಂದೇ ಸರಿ 10 ಕುರಿಗಳು ಅಲ್ಲಿ ಹೋಗ್ಲಿಕ್ಕೆ ಶುರು ಆಯ್ತು. ಆ ಬ್ರಾಹ್ಮಣರು ಆತರ ಬಲಿ ಕೊಡಿಸ್ತಾರೆ ಭಗವಂತನ ಮುಂದೆ. ಇವತ್ತು ಕೂಡ ಆತರ ಜನ ಇದ್ದಾರೆ. ಇವರೆಲ್ಲರನ್ನು ದಾರಿ ತಪ್ಪಿಸ್ಬೇಕು ವೇದದಿಂದ ಅನ್ನೋ ಉದ್ದೇಶದಿಂದ ಬುದ್ಧಾವತಾರ ಆಯ್ತು. ಭಗವಾನ್ ಬುದ್ಧನ ಉದ್ದೇಶ ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ, ಕನಿಷ್ಠವಾಗಿ ಇವ್ರು ದಾರಿ ತಪ್ಪಲಿ, ಇವರು ವೇದದಿಂದ ವಂಚಿತವಾಗ್ಲಿ ಅಂತ. ಯಾಕಂದ್ರೆ ಈ ಜನರಿಗೆ ವೇದದ ಪುಣ್ಯ ಸಿಕ್ಕರೆ ನರಕದ್ದು ಹೋಗುವಂತ ದಾರಿ ನಿಂತು ಬಿಡುತ್ತೆ. ಅಂತ ಜನರು ಪಾಪಿಗಳಿಗೆ ನರಕಕ್ಕೆ ಕಳಿಸ್ಬೇಕು, ಆ ದಾರಿ ನಿಂತು ಬಿಡುತ್ತೆ ಅನ್ನೋ ಉದ್ದೇಶದಿಂದ ಅವರಿಗೆ ಆತರ ದಿಕ್ಭ್ರಮಿತ ಮಾಡಿ ತುಂಬಾ ಬುದ್ಧಿವಂತಿಕೆಯಿಂದ ವೇದದ್ದು ರಕ್ಷಣೆ ಆಯ್ತು. ಆ ಜನರಿಗೂ ಆ ದಾರಿಯಿಂದ ತಪ್ಪಿಸ್ಕೊಂಡು ಹೋದ್ರು. ಆತರ ಅವರು ಪ್ರತಿಪಾದನೆ ಮಾಡಿದ್ರು. ಇವತ್ತಿನ ಸೈಂಟಿಸ್ಟ್ ಗಳು ಏನ್ ಮಾಡ್ತಾ ಇದ್ದಾರೆ? ಈ ಬುದ್ಧನ ವಿಚಾರಧಾರೆಯನ್ನ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ಅಪರಸ್ಪರ ಸಂಭೂತಂ ಜಗದಾಹುರ ಅನೀಶ್ವರಂ ಕಿಂ ಅನ್ಯತ್ ಕಾಮಂ ಅಹೇತುಕಂ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಇದು ಆಕಸ್ಮಿಕವಾಗಿದೆ ಜಗತ್ತು, ಇದರಿಂದ ಭಗವಂತ ರಚನಾಕಾರರು ಇಲ್ಲ, ಇದು ಆಟೋಮೆಟಿಕ್ ಆಗಿ ಆಗ್ತಾ ಇದೆ ಅಂತ ಏನ್ ಕೃಷ್ಣ ಹೇಳ್ತಾನೆ ಅಸುರರ ಬಗ್ಗೆ, ಅಸುರರ ಸಿದ್ಧಾಂತದ ಬಗ್ಗೆ. ಆ ತರ ಇವತ್ತು ಸೈಂಟಿಸ್ಟ್ ಗಳು ಹೇಳ್ತಾ ಇದ್ದಾರೆ, ಬಿಗ್ ಬ್ಯಾಂಗ್ ಆಗಿದೆ, ಆಟೋಮೆಟಿಕ್ ಆಗಿ ಆಗ್ತಾ ಇದೆ, ಆಕಸ್ಮಿಕವಾಗಿ ಆಗಿದೆ, ಯಾವ ಭಗವಂತ ಇಲ್ಲ, ಯಾವ ಬುದ್ಧಿಜೀವಿ ಇಲ್ಲ ಅಂತ ಈ ತರ ಸೈಂಟಿಸ್ಟ್ ಗಳು ಬುದ್ಧನ ಸಿದ್ಧಾಂತವನ್ನೇ ಮುಂದುವರಿಸ್ತಾ ಇದ್ದಾರೆ. ಇದಕ್ಕೆ ವೇದದ ಅವಶ್ಯಕತೆ ಇಲ್ಲ ಅಂತ. ಆದ್ರೆ ನಾವು ವಿಸ್ತಾರವಾಗಿ ಚರ್ಚೆ ಮಾಡಿದ್ವಿ ಏನಂತೆ, ಭಗವಂತನ ಅರ್ಥ ಮಾಡ್ಕೋಬೇಕಂದ್ರೆ ವೇದಗಳಿಂದ ಅರ್ಥ ಮಾಡ್ಕೊಳ್ಳೋದು ಅವಶ್ಯಕವಾಗಿದೆ. ಅದಕ್ಕೆ ವೇದೈಷ್ಟ ಸರ್ವೇರ್ ಅಹಮೇವ ವೇದ್ಯ ವೇದಾಂತ ಕೃತ್ ವೇದ ವಿಧೇಯ ಚಾಹಂ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅದಕ್ಕೆ ಒಂದು ಅಧಿಕೃತ ಗುರು ಪರಂಪರೆಯಲ್ಲಿ ವೇದ ಅಧ್ಯಯನ ಮಾಡೋದು ಅತಿ ಅವಶ್ಯಕವಾಗಿದೆ. ಆ ವೇದ ಅಧ್ಯಯನವನ್ನು ಅಧಿಕೃತ ಗುರು ಪರಂಪರೆಯಲ್ಲಿ ಮಾಡಿದ್ರೆ ನಮ್ಗೆ ಇದು ಅರ್ಥ ಆಗುತ್ತೆ. ಶ್ರುತಿ ಪರಂಪರೆ ಹಿಂದಿನ ಕಾಲದಲ್ಲಿ ಬರ್ತಾ ಇತ್ತು, ಗುರುಗಳ ಹತ್ರ ಶ್ರವಣ ಮಾಡಿ ವೇದಗಳನ್ನ ಕಂಠಪಾಠ ಮಾಡ್ತಾ ಇದ್ರು. ಅದಾದ್ಮೇಲೆ ವೇದಾಂತವನ್ನು ಅಧ್ಯಯನ ಮಾಡಿ ಅವರು ಭಗವಂತ ಯಾರು ಅಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಾ ಇದ್ರು. ಇದು ಪುರಾತನ ಕಾಲದ ಪರಂಪರೆ. ಇವತ್ತು ಆ ಪರಂಪರೆ ಎಲ್ಲ ಮುರಿದೋಗ್ಬಿಟ್ಟಿದೆ. ಅದಕ್ಕೆ ಇವತ್ತು ಅಧಿಕೃತ ಗುರುಗಳು ಇಲ್ಲೇ ಇರೋ ಕಾರಣದಿಂದ ಏನಾಗ್ತಾ ಇದೆ, ಜನರಿಗೆ ವಾಸ್ತವಿಕ ಮಾರ್ಗದರ್ಶನ ಇಲ್ಲ. ಆದ್ರೆ ನಾವು ಈ ತರ ವಾಸ್ತವಿಕ ಗುರು ಪರಂಪರೆಯಲ್ಲಿ ಬಂದಿರುವಂತ ಜ್ಞಾನವನ್ನು ಸ್ವೀಕಾರ ಮಾಡಿ ಅಧಿಕೃತ ಗುರುಗಳ ಹತ್ರ ದೀಕ್ಷೆ ತಗೊಂಡು ಈ ಮಾರ್ಗದರ್ಶನ ತಗೊಂಡ್ರೆ ನಮಗೆ ವೇದಶಾಸ್ತ್ರಗಳು ಸರಿಯಾಗಿ ಅರ್ಥ ಆಗುತ್ತೆ. ಮತ್ತೆ ಭಗವಂತ ಯಾರು ಅಂತ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ. ಏನ್ ಮಾಡ್ತೇವೆ ಭಗವಂತನ ತೃಪ್ತಿಗೋಸ್ಕರ ಮಾಡ್ಬೇಕು, ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡಬಾರ್ದು ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನಾವು ಇದನ್ನ ಸರಿಯಾಗಿ ಓದಿದ್ರೆ. ಇದನ್ನ ನಾವು ಇವತ್ತಿನ श्लोकದಿಂದ अर्थ ಮಾಡ್ಕೋಬೇಕು. हरे कृष्ण। भगवान बुद्ध जो है बहुत ही महत्वपूर्ण अवतार है। उन्होंने कलयुग में बहुत बड़े कार्य किए। अग्नि पुराण में कहा गया है कि जगत की स्थिरता के लिए भगवान ने बुद्ध रूप का धारण किया। दैत्य जब ब्राह्मणों के कुल में आश्रय लेते हैं और वेदों को अपने वश में ले आते हैं, उस प्रकार से क्या हो जाता है कि वो लोगों को दिग्भ्रमित करते हैं कि वेद में हिंसा बहुत है, प्राणियों की हत्या है, तो हमें पुण्य चाहिए तो ऐसे हिंसा, ऐसे प्राणियों की हत्या करनी चाहिए। वेद क्या है? त्रैगुण्य विषया वेदा। वेद जो है 3 गुणों के बारे में भी बताता है और 3 गुणों के परे जो अध्यात्म है उसके बारे में भी बताता है। तो इसलिए हर एक व्यक्ति के लिए वेद में कुछ ना कुछ है ही। तो जो मांस भक्षक है उनके लिए क्या है कि अब भैया आप मांस खाना नहीं रोक सकते, कम से कम आप हफ्ते में 1 दिन मांस खाइए, और वो भी ऐसे तिथि में, वो भी इस देवी को ऐसे बलि दीजिए, उसके बाद खाइए। ऐसे कुछ नियम बताए कि ये प्राणी भक्षण नहीं छोड़ पाएंगे। परंतु कालक्रमेण क्या हुआ है कि
ये मांस भक्षक वेद को पढ़ने लगे और उन्होंने यह प्रतिपादन किया कि वेद में ये बहुत महत्वपूर्ण अंग है, तो इसलिए प्राणियों की हत्या करनी ही चाहिए। कुछ लोगों ने मुझे आके पूछा, हमारे कुल प्रथा ऐसी है कि कुल देवता संतुष्ट नहीं होगी यदि हम बलि नहीं देंगे तो, परंतु इस्कॉन में आने के बाद कह रहे हैं कि मांस भक्षण नहीं करना चाहिए। तो ये दोनों को कैसे समझे? मैंने उनको कहा कि भैया ऐसे बिल्कुल नहीं है, आप अहिंसक बन जाएंगे तो देवी बहुत संतुष्ट हो जाएगी, आप देवी को कृष्ण प्रसाद देंगे तो और संतुष्ट हो जाएगी। ऐसे रीति रिवाजों को पालन करने की कोई आवश्यकता नहीं है आपके लिए। वो उन लोगों के लिए जो मांस के बगैर नहीं जी पाते, उन लोगों के लिए वो नहीं आता है। एक प्राणी की जब हत्या होती है तो वह बहुत ही हिंसक स्वभाव का रहता है, हिंसक स्वभाव का रहने के कारण क्रोध में रहता है। ऐसे समय में वो जब मर जाते हैं, उनका मांस हम जब खाते हैं तो वो सारी हिंसा हम में आ जाती है। इसलिए आजकल की दुनिया में युद्ध इतने ज्यादा हो रहे हैं। क्यों? क्योंकि प्राणियों की हत्या के बारे में लोग किंचित भी चिंता चिंता नहीं करते, करनी चाहिए कि नहीं। निश्चिंत होकर प्राणियों की हत्या करके उनका मांस खा लेते हैं। तो जब कोई देश का राष्ट्रपति है तो वो सोचता है कि उस जगह पे जाके बम गिराए, हजारों लोगों को मारे, तो वो उनको कुछ चिंता नहीं होती। क्यों? क्योंकि इतने सारे प्राणियों की हत्या हो रही है और कुछ जीव जंतुओं की हत्या हो रही है, इसमें क्या बड़ी बात है? पर वहां पे क्या है, एक बच्चा खेल रहा है, एक स्त्री घर का काम कर रही है, एक पुरुष खेत में काम कर रहा है, निहत्थे लोग हैं। ऐसे निहत्थे लोगों के ऊपर हत्या करके उनको क्या मिलेगा? परंतु वो चिंता नहीं करते, क्योंकि इतना मांस भक्षण करके हिंसक बुद्धि उनमें आ गई है। तभी आजकल युद्ध हो रहा है। संयुक्त राष्ट्र इतना सारा प्रयत्न कर चुका है युद्ध को रोकने के लिए, यूनाइटेड नेशंस, परंतु वो विफल हो रहा है। कितने युद्ध हुए यूनाइटेड नेशंस के आने के बाद? ईरान इराक में युद्ध हुआ, और फिर इराक ने कुवैत के ऊपर आक्रमण किया, और फिर भारत पाकिस्तान का युद्ध हुआ, पैलेस्टीन में समस्या चल रही है, रशिया यूक्रेन में समस्या चल रही, सब जगह पे इतनी ज्यादा समस्याएं चल रही है, सीरिया में बॉम्बिंग्स हो रहे हैं, इतनी समस्या। कहाँ पे युद्ध युद्ध रोक पा रहा है संयुक्त राष्ट्र? कभी भी युद्ध नहीं रोक पाएगा, क्योंकि जब तक प्राणियों की हत्या होती रहेगी तब तक युद्ध होते रहेंगे। और आजकल आधुनिक युग है, एक एरोप्लेन से ऊपर जाके बॉम्ब छोड़ दिया जाता है और इतने सारे लोग मर जाते हैं। उससे आगे अभी परमाणु युग है। परमाणु युग में क्या है, एक शस्त्र से लाखों लोग मर सकते हैं। तो उन नायकों को कुछ नहीं लगता, क्योंकि वो तो अपने इसी रूम में कंप्यूटर दबाते रहते हैं, और वहां पे क्या होता है, इतने सारे लोग मर जाते हैं। तो ऐसे चीजें सब शुरू होती है मांस भक्षण से। और भारत संस्कृति और धर्म का देश है। यहाँ पे हजारों टन गोमांस निर्यात होता है भारत से। इतनी सारी गायों को काट दी जाती है, गायों को ही इतनी सारी काट दी जाती है, मुर्गियों की क्या है और भेड़ों की क्या है, असंख्यात है ऐसे प्राणियां जो हर दिन कटे जाते हैं। तो ऐसे जगह पे शांति कैसे संभव है? प्रभुपाद यहाँ पे कहते हैं कि कुछ प्रसिद्ध सन्यासी हैं जो मांस भक्षण के बारे में कहते हैं। तो कोई सोच सकता है सन्यासी कहाँ मांस के बारे में कहेंगे? नहीं, सन्यासी है जो कहते हैं, जैसे दलाई लामा है। दलाई लामा मतलब बुद्धिस्ट, आजकल बुद्धिस्ट का संकेत कौन है? दलाई लामा है। उनका प्रतिनिधि कौन है? दलाई लामा है। ऐसे महान दलाई लामा बहुत ज्यादा मांस खाते हैं। ऐसे नहीं कि गलती से साल में कभी खा लिया है, फिर गलती से यहाँ वहां गए थे कुछ मुंह में आ गया, ऐसा नहीं, जानबूझ के बहुत सारा मांस खाते हैं। और थाईलैंड में वगैरह बुद्धिस्ट लोग क्या कहते हैं कि अरे हम तो अहिंसा प्रतिपादन करते हैं, हम तो जानवर को बिल्कुल नहीं काटते, जो दूसरे काटते हैं उनसे मांस लेके आते हैं और हम खाते हैं। परंतु कर्म तो सबको आएगी, खरीदने वालों को, काटने वालों को, और फिर पकाने वालों को, खाने वालों को, और देश के राजा, सबको कर्म आता है। तो इसलिए ये कथाकथित सन्यासी जो है ऐसे लोगों को दिग्भ्रमित करते हैं। एक और महान चिकागो वाले सन्यासी, जो भारत के सन्यासी चिकागो के भाषण दिए थे, वो अपने ग्रंथों में लिखते हैं कि जापान इतना प्रगतिशील देश है। क्यों? क्योंकि मांस भक्षण बहुत ज्यादा होता है, वो व्यक्ति शक्तिशाली है। तो हमें प्रगतिशील बनना है, शक्तिशाली बनना है, तो हमें भी मांस खाना है हमारे देश में, ऐसे महान सन्यासी कहते हैं। परंतु वास्तविकता में यदि वेद शास्त्र का अधिकृत गुरु से आप अध्ययन करेंगे, ये अनधिकृत परंपरा है। अधिकृत गुरु से जब आप वेद अध्ययन करेंगे, तब आपको पता चलेगा वास्तविक वेद का उद्देश्य क्या है, भगवान को जानना, और भगवान को जो तृप्त रहता है ऐसे कार्य करना। इसलिए अधिकृत गुरु परंपरा में वेद शास्त्रों को अध्ययन करना अति आवश्यक है।
तभी हमें वेदों का सार पता चलेगा। वेदों का सार क्या है? भगवान की भक्ति है, भगवान की सेवा है। तो जब भगवान की सेवा में लगेंगे तो व्यक्ति अहिंसक बन जाएंगे, मांस भक्षण पूरी तरह से त्याग देंगे। तो यह वास्तविक वेद का अर्थ है, इसे हमें गुरु परंपरा से समझना है। और फिर मैंने बहुत सारे शास्त्र प्रमाण दिए थे जिससे बताया जाता है कि बुद्ध अधिकृत भगवान के अवतार है। हरिवंश में भी है, विष्णु पुराण में भी है, अग्नि पुराण में भी है। ऐसे अलग अलग कल्पों में अलग अलग रूप से बुद्ध अवतार लिए थे, उसके बारे में शास्त्र में बहुत विस्तार से वर्णन है। हरे कृष्ण। ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ। ರವಿ ಪ್ರಭು ಏನೋ ಚಾಟ್ ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ। ಮಳೆ ಬರುತ್ತೆ ಪ್ರಭು ಇವಾಗ ಪ್ರಶ್ನೆಗಳು. ದಶಾವತಾರ ಚಿತ್ರಗಳಲ್ಲಿ ಇರುವ ಮೂಲ ಬುದ್ಧನು ಅಥವಾ ಗೌತಮ ಬುದ್ಧನು? ದಶಾವತಾರ ಚಿತ್ರದಲ್ಲಿರುವ ಖಂಡಿತ ಮೂಲ ಬುದ್ಧನೇ. ಅಂದ್ರೆ ಜಯದೇವ್ ಗೋಸ್ವಾಮಿ ಏನು ದಶಾವತಾರ ಅಂತ ಹೇಳಿದ್ದಾರೆ, ಇಲ್ಲಿ ನಾವು ವಿಷ್ಣು ಪುರಾಣದಲ್ಲಿ ಗರುಡ ಪುರಾಣದಲ್ಲಿ ಪ್ರಮಾಣವನ್ನು ನೋಡಿದ್ವಿ ದಶಾವತಾರಗಳ ಬಗ್ಗೆ. ಅದು ಎಲ್ಲ ವಾಸ್ತವಿಕವಾದ ಮೂಲ ಬುದ್ಧ ಅವತಾರನೇ. ಹಾ ಹೇಳಿ, ಸ್ವಲ್ಪ ಜೋರಾಗಿ ಹೇಳ್ಬೋದಾ? ವೃಂದಾವನ್ ಚೇತನ್ ಪ್ರಭು ಧ್ವನಿ ಕೇಳಿಸ್ತಾರೆ. ಹರೇ ಕೃಷ್ಣ. ಹಾ ಇವಾಗ ಕೇಳಿಸ್ತಾರೆ, ಹೇಳಿ. ಹಾ ಪ್ರಭು, ಇದು ಗೌತಮ ಬುದ್ಧರು ಮತ್ತೆ ಮೂಲ ಬುದ್ಧ ಇಬ್ರು ಪ್ರತಿಪಾದಿಸಿದ ಸಿದ್ಧಾಂತ ಒಂದೇ ಆಗಿತ್ತ ಪ್ರಭು? ಹಾ ಸ್ವಲ್ಪ ವ್ಯತ್ಯಾಸ ಇದೆ. ಅಂದ್ರೆ ಇವರು ಏನ್ ಮಾಡಿದ್ರು, ಅಹಿಂಸಾ ಇಬ್ರು ಹೇಳ್ಕೊಟ್ರು, ಅದ್ರಲ್ಲಿ ಸಂಶಯನೇ ಇಲ್ಲ. ಆದ್ರೆ ಇವ್ರು ಶಾಕ್ಯ ಸಿಂಹ ಅಂತ ಏನಿದ್ದಾರೆ ಬುದ್ಧ, ಅವರು ಏನ್ ಮಾಡಿದ್ರು ಅಂದ್ರೆ ಅವ್ರು ಒಂದ್ ಸ್ವಲ್ಪ ಪರಿವರ್ತನೆ ಮಾಡಿ ಎಲ್ಲರಿಗೂ ಅನುಕೂಲ ಆಗುವಂತ ಸಿದ್ಧಾಂತವನ್ನು, ಅಂದ್ರೆ ಅವರು ಅದ್ರಲ್ಲಿ ವಿಸ್ತಾರವನ್ನು ಮಾಡಿದ್ರು. ಬುದ್ಧರು ಬರೀ ಆರಂಭಿಕ ಸ್ತರದಲ್ಲಿ ಹೇಗೆ ವೇದದ ಅವಶ್ಯಕತೆ ಇಲ್ಲ, ಬರೀ ತರ್ಕ ಒಂದೇ ಸಾಕು ಅಂತ ಪ್ರತಿಪಾದನೆ ಮಾಡಿದ್ರು. ಅದನ್ನ ಇವ್ರು ಒಂದ್ ಸ್ವಲ್ಪ ಮುಂದೆ ತಗೊಂಡೋದ್ರು, ಶೂನ್ಯವಾದವನ್ನ ಇನ್ನೂ ಮುಂದೆ ತಗೊಂಡ್ರು ಅಷ್ಟೇ. ಮತ್ತೇನ್ ಪ್ರಶ್ನೆ ಇದೆ? ಕಳಿಸಿ ಪ್ರಭುಜಿ, ಇವತ್ತಿನ ಲಿಂಕ್ ಕಳಿಸಿ ಪ್ರಭು. ಸರಿ ಆಯ್ತು, ರೆಕಾರ್ಡ್ ಲಿಂಕ್ ಕಳಿಸಿ ಪ್ರಭುಜಿ. ಕ್ವಶನ್ಸ್ ಇದೆ ಬಟ್ ಬ್ರೀಫ್ ಆಗಿ ಆನ್ಸರ್ ಬೇಕು. ಸೊ ಅದಕ್ಕೆ ಕ್ವಶನ್ಸ್ ಬರ್ಕೊಂಡಿರ್ತೀವಿ. ಸಂಡೇ ಏನಾದ್ರು ಟೈಮ್ ಸಿಕ್ಕಿದ್ರೆ ನೀವು ಅದಕ್ಕೆ ಹೇಳಿ. ಧನ್ಯವಾದ ಪ್ರಭುಜಿ. ಪ್ರಣಾಮ. ಸರಿ. ಹರೇ ಕೃಷ್ಣ. ಮತ್ತೇನ್ ಪ್ರಶ್ನೆ ಇದೆ? ಹರೇ ಕೃಷ್ಣ ಪ್ರಭು. ಹಾ ಪ್ರಭು. ಇವಾಗ ಜನ ಹೇಳ್ತಾರಲ್ಲ ಪ್ರಭು, ಇವಾಗ ಮಾಂಸಾಹಾರ ಬಡವರ ಆಹಾರ, ಅದು ಎಲ್ಲರಿಗೂ ತಿನ್ನೋದಕ್ಕೆ ನೀವ್ ಯಾಕೆ ಅದನ್ನ ನಿಲ್ಲಿಸ್ತೀರಾ ಅಂತ. ಸೊ ಇದಕ್ಕೆ ನಾವು ಆನ್ಸರ್ ಏನ್ ಕೊಡ್ಬೇಕು? ಇದೇ ಸಮಸ್ಯೆ ಆಗಿದೆ. ಹೇಗೆ ಆಗಿನ ಕಾಲದಲ್ಲಿ ಬ್ರಾಹ್ಮಣರು ಮಾಂಸ ಭಕ್ಷಣೆ ಮಾಡ್ಲಿಕ್ಕೆ ಕಾರಣವನ್ನು ಹುಡುಕಿ ವೇದಗಳನ್ನ ಹೇಳಿದ್ರು, ನಿಮ್ ಮನೆ ಸಂಪ್ರದಾಯ ಅಂತ. ಆತರ ಇವತ್ತಿನ ಜನ ಸುಮ್ನೆ ಸಾವಿರಾರು ಕಾರಣಗಳನ್ನ ಕೊಡ್ತಾ ಇದ್ರೆ, ಬಡವರು ಏನ್ ತಿನ್ನೋರು ಮಾಂಸ ಇಲ್ಲ ಅಂದ್ರೆ. ಆಮೇಲೆ ಇನ್ನೊಬ್ರು ಏನ್ ಹೇಳ್ತಾರೆ ಗೊತ್ತಾ, ಹಸುಗಳ ಸಂಖ್ಯೆ ತುಂಬಾ ಜಾಸ್ತಿಯಾಗಿ ಬೀದಿಯಲ್ಲಿ ಎಲ್ಲಾ ಹಸುಗಳು ಅಲಿತಾ ಇದ್ರೆ ತುಂಬಾ ಸಮಸ್ಯೆ ಆಗುತ್ತೆ. ಆತರ ಏನೂ ಆಗಲ್ಲ. ಭೂಮಿ ಸಾಕಷ್ಟು ಕೊಡ್ತಾ ಇದೆ, ಸಾಕಷ್ಟು ಅನ್ನ ಈಗ ನೀವು ಒಂದು ಪಲ್ಯ ಮಾರ್ಕೆಟಿಗೆ ಹೋಗಿ, ತರಕಾರಿ ಮಾರ್ಕೆಟ್ ಅಲ್ಲಿ ಸಾಯಂಕಾಲ ತನಕ ಮಾರಾಟ ಆಗಿ ಕೊನೆಗೆ ಚೆಲ್ಲೋಗ್ತಾರೆ. ಯಾಕೆ? ಬಡವರಲ್ಲಿ ಹೋಗಿ ಆ ಚೆಲ್ಲಿದನ್ನ ತಗೊಂಡು ಬೇಯಿಸಿ ತಿನ್ಲಿಕ್ಕೆ ಆಗಲ್ಲ. ಎಲ್ಲ ಹಾಳಾಗಿರಲ್ಲ, ಎಲ್ಲ ಕೊಳ್ತಿರಲ್ಲ, ಮರುದಿನ ಕೊಳಿಯುತ್ತದೆ. ಆ ಕ್ಷಣ ತಗೊಂಡೋಗಿ ತಿನ್ಲಿಕ್ಕೆ ಆಗಲ್ಲ. ನೋಡಿ, ಸಾವಿರಾರು ದಾರಿಗಳಿದೀವಿ. ಎಲ್ಲ ಸುಮ್ನೆ ಇವು ಕುತರ್ಕ ಕೊಡ್ತಾರೆ ಅಷ್ಟೇ ಮಾಂಸವನ್ನು ತಿನ್ಲಿಕ್ಕೆ. ಅದ್ಬಿಟ್ಟು ಬೇರೆ ಏನಿಲ್ಲ. ನೀವು ಬರೀ ಒಂದು ಈ ಹೊಲದಲ್ಲಿ ಹೋಗಿ ಎಲ್ಲಿ ರಾಶಿ ಮಾಡ್ತಾರೆ ಅಥವಾ ಬೇರೆ ಎಲ್ಲಾದ್ರೂ ಅಂಗಡಿಯಲ್ಲಿ ಹೋಗಿ ಅಲ್ಲೇ ಸುಮ್ನೆ ಕಾಳು ಕಡಿ ಕೆಳಗಡೆ ಬಿದ್ದು ಹಾಳಾಗ್ತವೆ. ಅದನ್ನೇ ಕಸ ಗುಡಿಸ್ಕೊಂಡು ಇವ್ರು ತಿನ್ಬೋದು. ಬದುಕ್ಲಿಕ್ಕೆ ಸಾವಿರ ದಾರಿ ಇದಾವೆ, ಆದ್ರೆ ಇವ್ರು ಸುಮ್ನೆ ಕುತರ್ಕ ಕೊಡ್ತಾರೆ. ಹರೇ ಕೃಷ್ಣ. ಈಗ ಬುದ್ಧ ಅವತಾರದಲ್ಲಿ ಅಹಿಂಸೆಯನ್ನ ಪ್ರತಿಪಾದನೆ ಮಾಡಿದ್ರು, ವೇದಗಳನ್ನ ತಿರಸ್ಕರಿಸಿದ್ರು, ಅಲ್ಲಿ ಮಾಂಸ ಭಕ್ಷಣೆ ಮಾಡ್ಬಾರ್ದು ಅಂತ ಹೇಳಿದ್ರು. ಅದಾದ ನಂತರ ಶಂಕರಾಚಾರ್ಯರು ಬಂದು ಅವರು ಕೂಡ ವೇದಗಳನ್ನ ಮತ್ತೆ ಪುನರ್ಜೀವನ ಅಂದ್ರೆ ಅದನ್ನ ಮತ್ತೆ ಸ್ಥಾಪಿಸಿದ್ರು. ಅದ್ರಲ್ಲೂ ಕೂಡ ಎಲ್ಲೂ ಮಾಂಸ ಭಕ್ಷಣೆ ಮಾಡಿ ಅಂತ ಶಂಕರಾಚಾರ್ಯರು ಹೇಳಲಿಲ್ಲ. ಅಹಿಂಸೆಗೆ ಅವರು ಕೂಡ ಏನು ಒತ್ತು ಕೊಡ್ಲಿಲ್ಲ. ಅದಾದ್ಮೇಲೆ ರಾಮಾನುಜಾಚಾರ್ಯರು ಬಂದ್ರು, ಅದಾದ್ಮೇಲೆ ಮಧ್ವಾಚಾರ್ಯರು ಬಂದ್ರು. ಸೊ ಹೀಗೆ ಒಂದಾದ್ಮೇಲೆ ಒಬ್ಬರು ಆಚಾರ್ಯ ಬರ್ತಾನೆ ಇದ್ದಾರೆ. ಅದಾದ್ಮೇಲೆ ಚೈತನ್ಯ ಮಹಾಪ್ರಭುಗಳ ಅವತಾರನೂ ಆಯ್ತು. ಎಲ್ಲ ಆದ್ರೂ ಕೂಡ ಇನ್ನೂ ಮಾಂಸ ಭಕ್ಷಣೆ ನಮ್ಮ ಇದು ಒಂದು ಜಗತ್ತಿನಲ್ಲಿ ಹೆಚ್ಚು ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಇನ್ನ ಜನ ಹೆಚ್ಚು ಸೇವನೆ ಮಾಡ್ತಿದ್ದಾರೆ, ಮೊದ್ಲಿನ್ಗಿಂತ ಹೆಚ್ಚು ಜಾಸ್ತಿ ಆಗಿದೆ.
ಕಳೆದ 25-30 ವರ್ಷಗಳಿಗಿಂತ ಹೆಚ್ಚು ಜಾಸ್ತಿ ಆಗಿದೆ. ಸೊ ಈಗ ಈ ತರ ಇರ್ಬೇಕಾದ್ರೆ ಅಂದ್ರೆ ಇದ್ರ ಪರಿಣಾಮ ಆಗ್ತಿಲ್ವಾ? ಈ ಆಚಾರ್ಯಗಳೆಲ್ಲ ಬಂದು ಅಹಿಂಸೆಯನ್ನ ಪ್ರತಿಪಾದಿಸಿ ಹೋಗಿದ್ದಾರೆ, ಇಷ್ಟೆಲ್ಲ ಹೇಳಿ ಹೋಗಿದ್ರು ಕೂಡ ಎಷ್ಟು ಜನರಲ್ಲಿ ಪರಿವರ್ತನೆ ಆಗ್ತಿದೆ, ಮತ್ತೆ ಇದು ಕಲಿಯುಗದ ಲಕ್ಷಣನಾ ಅಂತ ನಾನು ಕೇಳೋ ಪ್ರಶ್ನೆ. ಈಗ ಖಂಡಿತವಾಗಿ ಇವತ್ತಿನ ಕಾಲದಲ್ಲಿ ಈ ಆಚಾರ ಉಪದೇಶಗಳ ಪರಿಣಾಮ ಆಗ್ತಾ ಇಲ್ಲ. ಕಲಿಯುಗ ಆವೃತ್ತ ಮಾಡಿಕೊಂಡು ಜನರು ದಿಗ್ಭ್ರಮಿತ ಆಗ್ತಾ ಇದ್ದಾರೆ. ಅದರಿಂದ ಮಾಂಸ ಭಕ್ಷಣೆ ಜಾಸ್ತಿ ಆಗ್ತಾ ಇದೆ. ನನ್ನ ಅನಿಸಿಕೆ ಪ್ರಕಾರ ಎಲ್ಲಕ್ಕಿಂತ ಮೂಲ ಕಾರಣ ಇದಕ್ಕೆ ಆಧುನಿಕ ಶಿಕ್ಷಣ. ಶಿಕ್ಷಣ ಮುಖಾಂತರ ಜನರು ಪ್ರಗತಿಶೀಲ ಸಮಾಜ ಬಹಳ ಪ್ರಗತಿ ಆಗ್ತಾ ಇದೆ, ಪುರಾತನ ಸಂಸ್ಕೃತಿ ಅದು ಸಂಸ್ಕಾರಗಳಿಂದ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ಏನು ದೊಡ್ಡದಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಅದರಿಂದ ಜನರಿಗೆ ಸ್ವಾತಂತ್ರ್ಯ ಸಿಗ್ತಾ ಇದೆ ಮಾಂಸ ಭಕ್ಷಣೆಗೆ. ಹಿಂದಿನ ಕಾಲದಲ್ಲಿ ಕನಿಷ್ಠ ಭಯ ಇರ್ತಿತ್ತು. ನಾವು ಎಷ್ಟೋ ಜನರಿಗೆ ನಮ್ಮ ಭಾನುವಾರ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳಿದ್ರೆ, ಇಲ್ಲ ನಾನು ನಾನ್ ವೆಜ್ ತಿಂತೇನೆ ಬರಲ್ಲ ಅಂತ ಹೇಳ್ತಾರೆ. ನಮ್ ದೇವಸ್ಥಾನದ ಮುಂದೆ ನಾವು ಪ್ರಸಾದ ವಿತರಣೆ ಮಾಡ್ತಿದ್ರೆ, ಇವತ್ತು ನಾನ್ ವೆಜ್ ತಿಂದಿದ್ದೆ ಪ್ರಸಾದ ತಿನ್ನಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಭಯ ಇದೆ ಜನರಲ್ಲಿ ಇನ್ನು, ಏನಂತೆ ಈ ತರ ದೇವರಿಗೆ ಇದು ಇಷ್ಟ ಆಗಲ್ಲ ಅಂತ. ಆದ್ರೆ ಎಷ್ಟು ನಾಸ್ತಿಕ ಶಿಕ್ಷಣ ಪ್ರಚಾರ ಆಗ್ತಾ ಇದೆ, ಅಷ್ಟು ನಾಸ್ತಿಕ ಶಿಕ್ಷಣದಿಂದ ಈ ಭಯ ಕಡಿಮೆ ಆಗ್ತಾ ಇದೆ. ಭಯ ಕಡಿಮೆ ಆಗ್ತಾ ಏನಾಗ್ತಾ ಇದೆ ಅಂದ್ರೆ ಈ ಮಾಂಸ ಭಕ್ಷಣೆ ಅಧಿಕವಾಗ್ತಾ ಇದೆ. ಅದಕ್ಕೆ ಖಂಡಿತವಾಗಿ ಆಚಾರ್ಯರು ಎಲ್ಲರೂ ಉಪದೇಶ ಕೊಟ್ಟೋಗಿದ್ದಾರೆ. ಆ ಆಚಾರ್ಯಗಳು ಕೊಟ್ಟಿರೋ ಉಪದೇಶವನ್ನು ನಾವು ಪ್ರಾಮಾಣಿಕವಾಗಿ ಮುಂದುವರ್ಸ್ಕೊಂಡು ಹೋಗ್ತಿದ್ರೆ ಏನಾಗ್ತಿತ್ತು, ಏನ್ ಸಮಸ್ಯೆ ಇರ್ತಿರ್ಲಿಲ್ಲ. ಇವತ್ತು ಅದ್ರ ಜೊತೆಗೆ ಈ ನಾಸ್ತಿಕ ಶಿಕ್ಷಣ ಏನಾಗ್ತಾ ಇದೆ, ಅದರಿಂದ ಬಹಳ ದೊಡ್ಡ ಪರಿಣಾಮ ಜನರಲ್ಲಿ ಬೀರ್ತಾ ಇದೆ. ಅದಕ್ಕೆ ಇದು ಪರಿವರ್ತನೆ ಮಾಡಿದ್ರೆ, ಯಾವಾಗ ನಾವು ನಮ್ಮ ಶೈಕ್ಷಣಿಕ ವ್ಯವಸ್ಥೆಯನ್ನು ನೋಡ್ತೇವೆ ಆವಾಗ ಅಷ್ಟೇ ಈ ಜನರ ಮನೋವೃತ್ತಿ ಪರಿವರ್ತನೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಅಲ್ಲ, ಈ ಪ್ರಾಣಿಗಳು ಕೋರಿ ಮೇಕೆ ಕೋಳಿ ಎಲ್ಲ ದೇವರೇ ಸೃಷ್ಟಿ ಮಾಡಿದನ್ ತಿನ್ನಕ್ಕೋಸ್ಕರ ಮನುಷ್ಯರನ್ನ ನೀವ್ಯಾಕೆ ಅದನ್ನ ನಿಂದಿಸ್ತೀರಾ, ನೀವ್ಯಾಕೆ ಅದನ್ನ ದ್ವೇಷಿಸ್ತೀರಾ ಅಂತ ಕೇಳ್ತಾರೆ ಪ್ರಭುಜಿ. ಭಗವಂತನೇ ಅದನ್ನ ಸೃಷ್ಟಿ ಮಾಡಿರೋ ತಿನ್ನಕ್ಕೋಸ್ಕರನೇ ಅಂತಾರೆ. ಇದೆಷ್ಟರ ಮಟ್ಟಿಗೆ ಸರಿ ತಪ್ಪು ನೀವ್ ಹೇಳ್ಬೇಕು. ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಮನುಷ್ಯರನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ, ನಿಮ್ಮೆಲ್ಲರನ್ನು ಸೃಷ್ಟಿ ಮಾಡಿದ್ದಾನೆ ಭಗವಂತ. ನಿಮ್ಮೆಲ್ಲರನ್ನು ನಾನು ತಿನ್ಲಿಕ್ಕೆ ಬಳಸ್ಬೋದಾ? ನೀವು ಅನುಮತಿ ಕೊಡ್ತೀರಾ ಅದಕ್ಕೆ? ಇಲ್ಲಲ್ವಾ? ನಿಮ್ಮ ರಕ್ಷಣೆ ನೀವು ಮಾಡ್ತಾ ಇರ್ತೀರಲ್ಲ. ಭಗವಂತ ಅಣ್ಣ ತಮ್ಮಂದ್ರನ್ನ ಏನು ಸೃಷ್ಟಿ ಮಾಡಿದಾನೆ, ಅಣ್ಣ ತಮ್ಮಂದ್ರು ಎಲ್ಲರೂ ಹೊಂದ್ಕೊಂಡು ಖುಷಿಯಿಂದ ಇರ್ಬೇಕು ಅಂತ ಹೊರತು ಅಣ್ಣ ತಮ್ಮಂದ್ರಲ್ಲಿ ಜಗಳಾಡಿ ಶಕ್ತಿಶಾಲಿ ಆಗಿರುತ್ತ ಅಣ್ಣ ತಮ್ಮಂದ್ರನ್ನ ಹತ್ಯೆ ಮಾಡಿ ಅವ್ರ ಮಾಂಸ ತಿನ್ಬೇಕು, ತನ್ನ ಹೊಟ್ಟೆ ತುಂಬ್ಕೋಬೇಕು ಅಂತಲ್ಲ. ಭಗವಂತ ಸೃಷ್ಟಿ ಮಾಡಿದ್ದು ಪ್ರಾಣಿಗಳನ್ನ, ಅವ್ರದ್ದು ಒಂದು ಕರ್ತವ್ಯ ಇದೆ. ಹಸುಗಳೇನ್ ಕರ್ತವ್ಯ ಇದೆ, ತನ್ನ ಕರುಗ್ ಹಾಲು ಕೊಡುತ್ತೆ, ಮನುಷ್ಯ ಸಮಾಜಕ್ಕೂ ಹಾಲು ಕೊಡುತ್ತೆ ಅಂತ. ಜಿಂಕೆಗಳನ್ನ ಕುರಿಗಳನ್ನ ಏನ್ ಸೃಷ್ಟಿ ಮಾಡಿದಾನೆ, ಅದರದ್ದು ಸಮಾಜದಲ್ಲಿ ಒಂದು ಕರ್ತವ್ಯ ಇದೆ. ಹುಲ್ಲುಗಳನ್ನ ಅಲ್ಲೇ ಬೆಳಿಲಿಕ್ಕೆ ಕೊಡಲ್ಲ, ಇಕ್ಕಿಯನ್ನು ಬಿಟ್ಟು ಅದು ಗೊಬ್ಬರ ಮಾಡುತ್ತೆ ಜಮೀನನ್ನ. ಪ್ರತಿಯೊಂದು ಪ್ರಾಣಿಗೊಂದು ಉದ್ದೇಶ ಇದೆ. ನೀರಲ್ಲಿ ಮೀನ ಯಾಕೆ ಸೃಷ್ಟಿ ಮಾಡಿದಾನೆ, ನೀರನ್ನು ಸ್ವಚ್ಛವಾಗಿ ಇಡ್ಲಿಕ್ಕೆ ಮೀನವನ್ನು ಸೃಷ್ಟಿ ಮಾಡ. ಪ್ರತಿಯೊಂದೊಂದು ಕರ್ತವ್ಯ ಒಂದಿದೆ. ಅದಕ್ಕೆ ಅದನ್ನ ನಮ್ಮ ಭೋಗಕ್ಕೋಸ್ಕರ ಭಗವಂತ ಯಾವ ಕಾರಣಕ್ಕೂ ಸೃಷ್ಟಿ ಮಾಡಿಲ್ಲ. ಅದಕ್ಕೇನಾದ್ರು ಪ್ರಮಾಣ ಇದೆಯಾ ಶಾಸ್ತ್ರದಲ್ಲಿ? ಭಗವಂತ ಇದನ್ನೆಲ್ಲ ನಮ್ಮ ಸುಖಕ್ಕೋಸ್ಕರ ಸೃಷ್ಟಿ ಮಾಡಿದಾನಂತೆ. ಅದು ಯಾವ ಕಾರಣಕ್ಕೂ ಭಗವಂತ ಏನು ಹೇಳಿಲ್ಲ. ಪ್ರತಿಯೊಂದು ಜೀವಿಗೆ ಒಂದು ಆಹಾರವನ್ನು ಕೊಟ್ಟಿದ್ದಾನೆ. ಸರಿಯಪ್ಪ, ಮಾಂಸ ಭಕ್ಷಣೆ ಮಾಡ್ಲೇಬೇಕು, ಅದಕ್ಕೆ ಹುಲಿ ಜನ್ಮ ಇದೆ. ಆ ಹುಲಿ ಜನ್ಮ ತಗೊಂಡ್ರೆ ನೀವು ಮಾಂಸ ಭಕ್ಷಣೆ ಮಾಡಿ, ಯಾಕಂದ್ರೆ ಹುಲಿಗೆ ಅದು ಆಹಾರ. ಅದೇ ತರ ಆನೆಗಳಿಗೆ ಕಾಡಲ್ಲಿರುವಂತ ಸಿಗುವಂತ ಸೊಪ್ಪು, ಎಲೆ, ಹಣ್ಣು ಆಹಾರ. ಪ್ರತಿಯೊಂದು ಪ್ರಾಣಿಗೆ ಒಂದು ಆಹಾರ ಇದೆ. ಮನುಷ್ಯನಿಗೆ ಏನ್ ಆಹಾರ? ಮನುಷ್ಯನಿಗೆ ಶಾಕಾಹಾರಿ ಆಹಾರ. ನಮ್ಮ ಹೊಟ್ಟೆ ಕೂಡ ಆ ಪ್ರಕಾರ ನಿರ್ಮಾಣ ಆಗಿದೆ. ಈಗ ಹುಲಿ ಒಂದ್ಸರಿ ಮಾಂಸ ತಿಂದ್ರೆ 20 ದಿನ ಜೀರ್ಣ ಆಗಲ್ಲ ಅಂತ. 20 ದಿನ ತಗೊಳುತ್ತೆ ಜೀರ್ಣ ಆಗ್ಲಿಕ್ಕೆ. ಆ ಹೊಟ್ಟೆಯಲ್ಲಿ ಆ ತರದ್ದು ಆ ವಸ್ತುಗಳನ್ನ ಭಗವಂತ ಇಟ್ಟಿದ್ದಾನೆ ಅದನ್ನ ಜೀರ್ಣ ಮಾಡ್ಲಿಕ್ಕೆ. ಮನುಷ್ಯರು ಮಾಂಸ, ಸರಿಪಾ ನೀವು ಮಾಂಸ ತಿನ್ಬೇಕಾ, ಬರೇ ಮಾಂಸ ತಿನ್ನಿ. ಅದ್ರ ಮೇಲೆ ನೀವು ಸಾಸಿವೆ, ಜೀರಿಗೆ, ಮಸಾಲೆ, ಎಣ್ಣೆ ಯಾಕೆ ಹಾಕಿ ಬೇಯಿಸಿ ತಿಂತೀರ? ನೀವು ಮಾಂಸ ಭಕ್ಷಕರಾದ್ರೆ ಹುಲಿ ತರ ಬರೇ ಮಾಂಸ ತಿನ್ನಿ. ಅದ್ ಯಾರಾದ್ರೂ ತಿಂತಾರ? ಇಲ್ಲ, ಅದನ್ನ ಕುದಿಸಿ ಬೇಯಿಸಿ ತುಂಬಾ ಮೆತ್ತಗ್ ಮಾಡಿ ಎಲ್ಲಾ ತರದ ಮಸಾಲೆ ಹಾಕಿ ನೀವು ಕೂಡ ಜೀವ ಜಂತುಗಳನ್ನ, ಯಾಕಂದ್ರೆ ನಿಮ್ಮ ಆಹಾರ ಇದು. ನಿಮ್ಮ ಆಹಾರ ಮಸಾಲೆ, ನಿಮ್ಮ ಆಹಾರ ಸೊಪ್ಪು, ನೀವು ವಾಸ್ತವಿಕ ಆಹಾರ ಇದು. ಇದರಿಂದ ಜೊತೆಗೆ ನೀವು ಮಾಂಸವನ್ನು ಸೇರಿಸ್ತಾ ಇದ್ದೀರಾ ಅಷ್ಟೇ ಹೊರತು ನೀವು ಕಚ್ಚಾ ಮಾಂಸ ತಿನ್ಲಿಕ್ಕೆ ಯಾರಿಗೂ ಆಗಲ್ಲ. ಅದಕ್ಕೆ ಈ ತರದ ತರ್ಕವನ್ನು ಯಾರು ಹೇಳ್ಬಾರ್ದು ಅಂತ ನೀವು ಸ್ಪಷ್ಟವಾಗಿ ಅವ್ರಿಗೆ ಹೇಳ್ಬೋದು. ಏನಂತೆ, ಮನುಷ್ಯ ಸಮಾಜಕ್ಕೆ ಮಾಂಸ ವರ್ಜಿತವಾಗಿದೆ, ಪ್ರಾಣಿಗಳಿಗಿದೆ. ಅದಕ್ಕೆ ನೀವು ಪ್ರಾಣಿಗಳ ತರ ತಿನ್ಲಿಕ್ಕೆ ಆಗಲ್ಲ ಅಂತ ಈ ತರ ಅವ್ರಿಗೆ ಹೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ.
ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಈ ಜನ್ಮದಲ್ಲಿ ಮಾಂಸ ತಿಂತಾ ಇರೋರೆಲ್ಲರೂ ಮುಂದಿನ ಜನ್ಮದಲ್ಲಿ ಪ್ರಾಣಿಗಳಾಗೆ ಹುಟ್ತಾರ ಪ್ರಭುಜಿ? ಖಂಡಿತವಾಗಿ ಆ ತರ ಇದೆ, ಅದ್ರಲ್ಲೇನು ಸಂಶಯನೇ ಇಲ್ಲ. ಪ್ರತಿಯೊಬ್ಬ ಜನ್ಮ ಎಷ್ಟು ಪ್ರಾಣಿಗಳನ್ನ ಹತ್ಯೆ ಮಾಡಿದರೆ ಅಷ್ಟು ಜನ್ಮ ನಾವು ತಗೊಳ್ಬೇಕಾಗುತ್ತೆ, ಅದ್ರಲ್ಲೇನು ಸಂಶಯ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಬಂದು ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಭಗವಂತ ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡ್ತಾನೆ. ಯಾವ ತರ ಭಕ್ತಿಗೆ ಅನುಕೂಲ ಇದೆ ಆ ತರ ಪರಿವರ್ತನೆ ಮಾಡ್ತಾನೆ. ಆದ್ರೆ ನೀವು ಭಕ್ತಿ ಮಾರ್ಗದಲ್ಲಿ ಬರ್ಲಿಲ್ಲ ಅಂದ್ರೆ ನೀವು ಪಾಪ ಕರ್ಮಗಳನ್ನ ಖಂಡಿತವಾಗಿ ಅನುಭವಿಸ್ತೇವೆ. ಹರೇ ಕೃಷ್ಣ ಪ್ರಭು. ಆಮೇಲೆ ಈ ಮಾಂಸಾಹಾರದಿಂದ ತುಂಬಾ ಪೊಲ್ಯೂಷನ್ ಆಗ್ತಾ ಇದೆ. ಅದರಿಂದ ನೀರಿನ ಸದ್ಬಳಕೆ ಆಗ್ತಾ ಇಲ್ಲ, ತುಂಬಾ ಎಕ್ಸ್ಟ್ರಾ ವೇಸ್ಟ್ ಆಗ್ತಾ ಇದೆ ಮಾಂಸ ಪ್ರೊಡ್ಯೂಸ್ ಮಾಡೋದಕ್ಕೆ. ಸೊ ಈ ತರ ಎಲ್ಲ ನ್ಯಾಚುರಲ್ ಕೆಲಾಮಿಟೀಸ್ನು ಜನಕ್ಕೆ ಗೊತ್ತಿದೆ. ಆದ್ರೂನು ಇವಾಗ ಸೈಂಟಿಫಿಕ್ ಆಗೂ ಪ್ರೂವ್ ಆಗಿದೆ ಪ್ರಭು, ಮಾಂಸ ತಿನ್ನೋರ್ಗೆ ಏಜ್ ಕಡಿಮೆ ಆಗುತ್ತೆ, ಅವ್ರಿಗೆ ಇಷ್ಟಿಷ್ಟು ಕಾಯಿಲೆ ಬರುತ್ತೆ ಅಂತ. ಇಷ್ಟೆಲ್ಲ ಗೊತ್ತಿದ್ರು ಅದರಿಂದ ಅಡ್ವಾಂಟೇಜಸ್ ಇದೆ ಅಂತ ಜನ ಪ್ರೀಚ್ ಮಾಡ್ತಾರೆ ಬಿಟ್ರೆ ಅದರದ್ದು ಡಿಸ್ಅಡ್ವಾಂಟೇಜಸ್ ನ ಅವರು ಹೇಳಲ್ಲ. ಅವರು ಒಂದು ಆಸೆಗೋಸ್ಕರ ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ತುಂಬಾ ಇದಾಗ್ತಾ ಇದೆ. ಅದೇ ನೋಡಿ, ಈಗ ನಮ್ಮ ಸೈನ್ಸ್ ಟೆಕ್ಸ್ಟ್ ಬುಕ್ ಗಳು ಮಕ್ಕಳು ತೆಗೆದು ನೋಡಿ, ಅದ್ರಲ್ಲಿ ಏನ್ ಹೇಳ್ತಾರೆ, ಪ್ರೋಟೀನ್ ಬೇಕು, ವಿಟಮಿನ್ ಬೇಕು, ಅದಕ್ಕೋಸ್ಕರ ಮೊಟ್ಟೆ ತಿನ್ಬೇಕು, ಪ್ರಾಣಿ ಮಾಂಸ ತಿನ್ಬೇಕು, ಅದು ಇದು ಅಂತ ಪ್ರತಿಪಾದನೆ ಮಾಡ್ತಾರೆ. ವಾಸ್ತವಿಕವಾಗಿ ಮನುಷ್ಯನ ಶರೀರಕ್ಕೆ ಅಷ್ಟು ಪ್ರೋಟೀನ್ ಬೇಡ. ಅವ್ರ ಕಿಡ್ನಿಗಳು ಅಷ್ಟು ಪ್ರೋಟೀನ್ಗಳನ್ನ ಜೀರ್ಣ ಮಾಡ್ಲಿಕ್ಕೆ ಆಗಲ್ಲ, ತುಂಬಾ ಭಾರ ಆಗುತ್ತೆ ಜಾಸ್ತಿ. ಪ್ರಾಣಿ ಮಾಂಸದಿಂದ ಬಂದಿರುವಂತ ಪ್ರೋಟೀನ್ ವಿಟಮಿನ್ಗಳು ಭಾರ ಜಾಸ್ತಿ ಆಗುತ್ತೆ. ನೀವು ನೀವು ಪ್ರಾಣಿ ಅಂಶ ಬೇಕಾ ಶರೀರದಲ್ಲಿ? ಪ್ರಾಣಿ ಅಂಶ ಭಗವಂತ ಹಾಲಿನ ರೂಪದಲ್ಲಿ ಇಲ್ಲ. ಹಾಲುಗಳನ್ನ ಜಾಸ್ತಿ ಸೇವನೆ ಮಾಡಿದ್ರೆ ಯಾವ್ದು ಅವಶ್ಯಕತೆ ಇಲ್ಲ ಮನುಷ್ಯ ಸಮಾಜದಲ್ಲಿ. ಅದಕ್ಕೆ ಇದು ಬಹಳ ಈ ಪ್ರಾಣಿ ಹಿಂಸೆಯನ್ನು ನಿಲ್ಲಿಸಿ ಶಾಕಾಹಾರಿ ಜೀವನವನ್ನು ಮಾಡಿದ್ರೆ ಇದು ಬಹಳ ಅವಶ್ಯಕವಾದ ಮನುಷ್ಯ ಸಮಾಜ. ಹಾಲುನು ಆದ್ರೆ ನೀವ್ ಹೇಳ್ದಂಗೆ ನಮ್ಮ ನಾಟಿ ದೇಸಿ ಹಸು ಹಾಲನ್ನ ನಾವು ಬಳಸಿದ್ರೆ ಮಾತ್ರ ಇದ್ರ ಅನುಕೂಲ ಇದೆ ಅಂತ ಅನ್ಸುತ್ತೆ. ಅಂದ್ರೆ ಆ ಪ್ರಾಂತದಲ್ಲಿ ಆದಿದೆ, ಇದೊಂದು ವಿಚಾರ ಇದೆ, ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ ಪಾಶ್ಚಾತ್ಯ ದೇಶದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ತುಂಬಾ ಜಾಸ್ತಿ ಪ್ರಯೋಗ ಮಾಡ್ಬಿಟ್ಟಿದ್ದಾರೆ ಹಸು ಜೊತೆಗೆ. ಅಂದ್ರೆ ಒಂದು ಬ್ರೀಡು ಇನ್ನೊಂದು ಬ್ರೀಡ್ ಮಿಕ್ಸ್ ಮಾಡಿ ತುಂಬಾ ಯಾವ್ದು ಹಾಲು ಜಾಸ್ತಿ ಹುಟ್ಟು ಕೊಡುತ್ತೆ ಅಂತ, ಮತ್ತೆ ಅವಕ್ಕೆ ಶೋಷಣೆ ಮಾಡಿ ಸರಿಯಾದ ಹಾಲು ಬರ್ದೇ ಇರುವಂತ ಮಾಡಿ ಇವತ್ತು ಇದು ಮಾಡಿದ್ರು. ವಾಸ್ತವಿಕವಾಗಿ ಆ ಪ್ರಾಂತದಲ್ಲಿ ಯಾವ ಹಸುಗಳು ಇರ್ತವೆ ಅವು ಹಾಲು ಸೇವನೆ ಮಾಡಿದ್ರೆ ಏನ್ ತಪ್ಪಿಲ್ಲ. ಈಗ ಬ್ರಿಟನ್ ಅಲ್ಲಿ ಹಿಂದಿನ ಕಾಲದಲ್ಲಿ ಜರ್ಸಿ ಅಂತ ಇರ್ತಾ ಇತ್ತು, ಒಂದು ಹೋಲ್ಸ್ಟೀನ್ ಅಂತ ಜರ್ಮನ್ ಬ್ರೀಡ್ ಇತ್ತು, ಇನ್ನೊಂದು ಫ್ರೀಸ್ಟೇನ್ ಅಂತ ಫ್ರೆಂಚ್ ಬ್ರೀಡ್ ಇತ್ತು. ಅವೆಲ್ಲ ಬೇರೆ ಬೇರೆ ಬ್ರೀಡ್ಗಳು ಆ ದೇಶದ ಪ್ರಾಂತ ಸಾವಿರಾರು ವರ್ಷದಿಂದ ಅಲ್ಲಿ ಹಾಲು ಕೊಡ್ತಾ ಇದ್ವು. ಅಲ್ಲಿ ಜನರ ಆರೋಗ್ಯಕ್ಕೋಸ್ಕರ ಹಾಲು ಚೆನ್ನಾಗಿತ್ತು. ಆದ್ರೆ ಇವತ್ತು ತುಂಬಾ ಮಿಕ್ಸಿಂಗ್ ಮಾಡಿ ಏನೋ ಒಂದು ಹೊಸ ಬ್ರೀಡ್ ಅನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಲೋಭಕ್ಕೋಸ್ಕರ, ಅದರಿಂದ ಎಲ್ಲ ನಾಶ ಆಗಿದೆ. ಅದಕ್ಕೆ ಆ ಪ್ರಾಂತದ ಜನರು ಆ ಹಾಲನ್ನ ಕುಡಿಬೇಕು. ಈಗ ಇಲ್ಲಿ ಯಾವ್ದು ಬರುತ್ತೆ, ಇಲ್ಲಿ ಹಳ್ಳಿಕರ ಅಂತ ಬರ್ತಾ ಇದ್ರೆ ಹಳ್ಳಿಕರನ್ನ ತಗೋಬೇಕು. ಇನ್ನೊಂದ್ ಕಡೆ ಮಲ್ನಾಡ್ ಗಿಡ್ಡ ಅಂತ ಬರುತ್ತೆ, ಅಲ್ಲಿ ಜನರು ಮಲ್ನಾಡ್ ಗಿಡ್ಡದ ಹಾಲು ಕುಡಿಬೇಕು. ಆ ತರ ಆ ಪ್ರಾಂತದ ಜನರು ಅದನ್ನ ಕುಡಿಬೇಕು. ಆದ್ರೆ ಇವಾಗ ಹಾಲಿನ ಡೈರಿಯಿಂದ ತಗೊಂತಾ ಇರೋದ್ರಿಂದ ಕರುಗಳಿಗೆ ತುಂಬಾ ಹಿಂಸೆ ಆಗ್ತಾ ಇದೆ, ಕರುಗಳಿಗೆ ಹಾಲು ಕೊಡ್ತಾ ಇಲ್ಲ ಪ್ರಭು. ಆದ್ರಿಂದ ಹಾಲಿಂದು ಇನ್ನೊಂದು ಟಾಪಿಕ್ ನಾವು ಡಿಸ್ಕಸ್ ಇಂಜೆಕ್ಷನ್ ಕೊಡ್ತಾರೆ. ಈಗ ತಾಯಿ ಮಗುನ ಎದೆ ಹಾಲು ಕುಡಿಸ್ತಾಳೆ, ಎದೆ ಹಾಲು ಕುಡಿಸಿದ ತಕ್ಷಣ ಮಗು ತಂದ ತಕ್ಷಣ ಮಗು ಬಾಯಿ ಹಚ್ಚದ ತಕ್ಷಣ ತಾಯಿ ಎದೆಯಲ್ಲಿ ಹಾಲು ಬರುತ್ತೆ. ಆ ಹಾಲು ತಾಯಿ ಎದೆಯಲ್ಲಿ ಕರುಗೂ ಅದೇ ತರ, ಕರು ಹಸು ಹತ್ರ ಹೋದ್ರೆ ಅವಾಗ ಹಾಲು ಬರುತ್ತೆ. ಆ ಹಾಲನ್ನು ನಾವು ಎಷ್ಟು ಬೇಕಷ್ಟು ಇಟ್ಕೊಂಡು ಮಿಕ್ಕಿದನ್ನ ಕರುಗೋಸ್ಕರ ನಾವು ಬಿಟ್ಬಿಡ್ತೀವಿ. ಆದ್ರೆ ಆ ತಾಯಿಗೆ ಏನ್ ಅಕ್ಕರೆ ಪ್ರೀತಿ ಬರುತ್ತೆ, ಇಂಜೆಕ್ಷನ್ ಮುಖಾಂತರ ಅದನ್ನ ಮಾಡಿಸಿ ಹಸುಗೆ ಹಾಲು ಕೊಡೋ ತರ ಮಾಡ್ತಾರೆ. ಇದೆಲ್ಲ ಬಹಳ ಕೆಟ್ಟದ್ದು ಪರಿಣಾಮ ಆಗ್ತದೆ. ಈಗ ನೋಡಿ, ಪರಿಣಾಮ ಬಹಳಷ್ಟು ಈ ಪ್ಯಾಕೆಟ್ ಹಾಲಿನಿಂದ ಬಹಳ ಕೆಟ್ಟ ಪರಿಣಾಮ ಆಗ್ತಾ ಇದೆ. ತುಂಬಾ ಗರ್ಭಾಶಯ ಬಲ್ತು ಸಣ್ಣ ವಯಸ್ಸಲ್ಲೇ ತುಂಬಾ ಹೆಣ್ಮಕ್ಳು ದೊಡ್ಡವರಾಗ್ತಾ ಇದಾರೆ ಅಂತೆ. ಈ ತರ ಬಹಳಷ್ಟು ಪರಿಣಾಮಗಳು ಇದರಿಂದ ಆಗ್ತಾ ಇದೆ. ಹಾಲಿಂದನು ತುಂಬಾ ವಿಚಾರ ನಾವು ಡಿಸ್ಕಸ್ ಮಾಡ್ಬೋದು ಇನ್ನೊಂದು. ಒಟ್ನಲ್ಲಿ ಪ್ರಾಣಿ ಹಿಂಸೆ ಅಂತೂ ನಿಲ್ಲೇಬೇಕು. ಯಾಕಂದ್ರೆ ಹಾಲಿಂದ ಪ್ರಾಣಿ ಹಿಂಸೆ ಆಗ್ತಾ ಇದೆ ಪ್ರಭು. ಹಾಲಿಂದಾನೇ ಪ್ರಾಣಿ ಹಿಂಸೆ ಆಗ್ತಾ ಇದೆ. ಯಾಕಂದ್ರೆ ಅದ್ರದ್ದು ಕರು ಯಾವಾಗ ಬರುತ್ತೆ ಗಂಡು ಕರು, ಅದನ್ನ
ಪ್ರಾಣಿ ಹಿಂಸೆಗೆ ಯೂಸ್ ಮಾಡ್ತಾರೆ. ಆಮೇಲೆ ಇವಾಗ ಯಾವಾಗ ಹಾಲು ಕೊಡಲ್ಲ ಅದನ್ನು ಪ್ರಾಣಿ ಹಿಂಸೆ. ಡೈರಿ ಇಂಡಸ್ಟ್ರಿ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಸ್ಲಾಟರ್ ಹೌಸ್. ಸೊ ಹಂಗಾಗಿ ನಾವು ಹಸು ಹಾಲು ಪ್ರತಿಯೊಬ್ಬ ನಾವು ವ್ಯಕ್ತಿ ಯಾವಾಗ ಹಸು ಸಾಕ್ಲಿಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ಲೇಬೇಕು. ಹಸು ಸಾಕ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಪ್ರತಿಯೊಬ್ಬ ವ್ಯಕ್ತಿ ಮಾಡಿ. ಖಂಡಿತ ಪ್ರಭುಜಿ, ಧನ್ಯವಾದ ಪ್ರಭು. ಬೇರೆ ಯಾರಿಗನ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಇವತ್ತು ಗೊತ್ತಾಯ್ತು, ಮುಗಿಸೋಣಂತೆ. ಹಾ, ಪ್ರಭು. ಪ್ರಶ್ನೆಗಳಿದ್ರೆ ನಾಳೆ ತಗೊಳ್ಳಿ. ರಮೇಶ್ ಪ್ರಭು ಏನಾದ್ರು ಕಮೆಂಟ್ ಹೇಳ್ಬೇಕಂತೀರಾ? ಹೇಳಿ ಲಾಸ್ಟ್. ಇನ್ನೊಂದ್ಸತಿ ಕೇಳ್ತೀನಿ ಪ್ರಭು, ಪ್ರಶ್ನೆ ಸ್ವಲ್ಪ ದೊಡ್ಡದಿದೆ, ಇನ್ನೊಂದ್ಸತಿ ಕೇಳ್ತೀನಿ. ಸರಿ ಓಕೆ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ತುಂಬಾ ವಿಸ್ತಾರವಾದ ಪ್ರವಚನ. ಇದರಲ್ಲಿ ಇನ್ನ ಡೀಟೇಲ್ ಆಗಿ ಹೋದ್ರೆ ಇನ್ನ ನಿಮ್ ಪ್ರಶ್ನೆಗಳು ಜಾಸ್ತಿ ಬರುತ್ತೆ. ಬುದ್ಧರ ವಿಷಯ ಆಗ್ಲಿ, ಮಾಂಸಾಹಾರದ ವಿಷಯ ಆಗ್ಲಿ, ಶಾಸ್ತ್ರದ ವಿಷಯ ಆಗ್ಲಿ, ತುಂಬಾ ಇದೆ. ನಾವಿದನ್ನ ಮಾಡೋಣ, ಶೇರ್ ಮಾಡೋಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಹರೇ ಧನ್ಯವಾದಗಳು. ಕೃಷ್ಣ.